ಬ್ರಹ್ಮನಿಷ್ಠರಿಂದ ಬೋಧ ಯಾವಾಗ ಕೇಳ್ತೈತಿ, ಯಾವಾಗ ಕೇಳಿ ತಿಳ್ಕೊಂಡು ಹರಕತ್ತಿಲ್ಲ. ಏನು ಕೇಳಿದ ವಿಷಯವನ್ನು ಮನನ ಮಾಡೋದ್ರಸಿಂದ ಏಕಾಂತದಲ್ಲಿ ಕೂಡಬೇಕಾಗೈತಿ. ಜಡಬುದ್ಧಿ ಜಡಸಂಗ ವಾಜ್ಯ ಮಾಡಬೇಕಾಗೈತಿ. ನಾವು ಇದನ್ನು ಗಟ್ಟಿ ಮಾಡ್ಕೋಬೇಕಾಗ್ತದೆ. ಮತ್ತು ಮರಿಸಿ ಬಿಡ್ತೈತೆ ಅದು ನಮ್ಮನ್ನು. ಕೇಳಿದ್ದನ್ನೆಲ್ಲ ಮಷಿನ ಅದು ವಾಸನ ಹೇಳ್ಕೊಂಡು ಹೋಗ್ತೈತಿ. ವಾಸನೆಗಳು ಹೇಳ್ಕೊಂಡು ಹೋಗಿ ಅಲ್ಲಿ ಕುಂಡ್ರಾಕ ಹಚ್ತತಿ. ಅದೇ ಹೆಸರು ಇರ್ತೈತಿ ಅಲ್ಲ. ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಅವನು ಹೊಡೆದು ಹಾಕಿ ಇದರ ಕಾಲ ಕಳಿಬೇಕು, ಈ ಲಾಭ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಬೇಕಲ್ಲ. ಪ್ರಯತ್ನದಿಂದ ಅದನ್ನು ಹೊಡೆದಾಕ ಬರ್ತೈತಿ. ವಾಸನೆಗಳನ್ನು ನಾಶ ಮಾಡ್ಕೊಳಿಕ್ಕೆ ಬರ್ತೈತಿ. ಮಾಡ್ಕೊಂಡ್ರಲ್ಲ, ಇದ್ದು ತೋರ್ಸಾರಲ್ಲ. ಹೌದಿಲ್ಲ? ಎಲ್ಲ ಮಹಾತ್ಮರು ವಾಸನೆಗಳನ್ನು ನಾಶ ಮಾಡಿಕೊಂಡು ಆ ಸ್ಥಿತಿಯನ್ನು ಹೊಂದಿದ್ರು ಅವರು. ಇಲ್ಲ ಅಂದ್ರೆ ನಾವು ಸರ್ಲಿ ಬಿಟ್ಟಿವಿ ಅಂದ್ರೆ ಅದ್ರ ಬೆನ್ನು ಹತ್ತಿ ತಿರುಗೋದಾಕೈತಿ. ಯಾರ್ಯಾರಿಗೆ ಏನೇನು ಮನಸ್ಸಿಗೆ ಬರ್ತೈತೆ ಅದ್ರ ಬೆನ್ನು ಹತ್ತಿ ಅಲ್ಲೇ ಹತ್ತಿ ಕೂಪಾಳೆ ಬರ್ತೈತಿ. ಬಿಟ್ಕೊಟ್ಟು ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಏಕಾಂತ ಬೇಕಾಕೈತಿ. ಏಕಾಂತದೆಡೆ ಸಮನಿಸದೆ ಅಂತ. ಜ್ಞಾನ ಅಂದರೆ ಆತ್ಮಜ್ಞಾನ, ಬ್ರಹ್ಮಜ್ಞಾನಕ್ಕೆ ಜ್ಞಾನ ಅಂತಾರೆ ಹೊರತು ಬಾಕಿ ಜ್ಞಾನ ಎಲ್ಲ ಉಪಯೋಗಿ. ಜ್ಞಾನ ಮನಜೆ ಆತ್ಮಜ್ಞಾನ. ತನ್ನನ್ನು ತಾ ತಿಳಿಯುವುದನ್ನ ಜ್ಞಾನ. ತನ್ನ ತಾ ತಿಳಿದವ ಜ್ಞಾನ, ತಿಳಿಲೇ ಇದ್ದವ ಕ್ವಾಣ ಅನ್ನೋದು. ಪಶುನ ಅವ. ಮತ್ತು ಆತ್ಮಜ್ಞಾನ ಮಾಡಿಕೊಂಡ ಅವ ಶಾನೆ. ಇಡೀ ಎಚ್ಚರಿಕೆ ಅವಸ್ಥೆ ಇದು ಸಂಕಟಮಯ ಅದ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ನೀ ಯಾವುದೇ ಕರ್ಮವನ್ನು ಮಾಡಿದ್ರು ಸುದ ಅದರಿಂದ ಫಲ ಸಿಗ್ತದೆ. ಸಿಕ್ಕದ್ದು ಉಳಿದಿಲ್ಲ, ಅದು ಅನಿತ್ಯವಾದದ್ದು. ಅದು ತೂರು ಎಡಗ್ತದೆ. ಮತ್ತು ಅದನ್ನು ಮಾಡೋದ್ರಿಂದ ಧನು ಆಕೈತಿ. ಫಲ ದೊರೆತದ್ದು ಉಳಿಬೇಕದು. ಅದು ಉಳಿದಿಲ್ಲದಿಂದ ಆ ಕರ್ಮ ಯಾಕೆ ಮಾಡಬೇಕು? ಯಾವುದೇ ಕರ್ಮದ ಫಲ ಅನಿತ್ಯವಾದದ್ದು. ಚಲೋದ ಇರಲಿ ಕೆಟ್ಟ ಇರಲಿ, ಅವು ಅನಿತ್ಯವಾದದ್ದು ಅದು. ಆದರೆ ಇದು ಮೋಕ್ಷ, ನಿತ್ಯ ವಸ್ತುವಿನ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಕರ್ಮದಿಂದ ನಿನಗೆ ಬಂಧನನ ಹೊರತು ಮುಕ್ತಿ ಅನ್ನೋದು ಇಲ್ಲ ಇಲ್ಲ. ಅದಕ್ಕೆ ಬಲ್ಲವರ ಕರ್ಮವನ್ನು ಮಾಡು ಅಂತ ತಾವು ಮಾಡಿದ್ರೆ ಇನ್ನೊಬ್ಬರಿಗೆ ಅದನ್ನು ಮಾಡಂತೂ ಹೇಳಕ್ಕೆ ಹೋಗುದು. ಕರ್ಮವನ್ನು ಬೋಧಿಪನೇ ನಿಜ ಗುರು. ಹೇಳಕ್ಕೆ ಹೋಗೋದಿಲ್ಲ. ಫಲದ ಅಪೇಕ್ಷೆ ಇರಲಿಲ್ಲ ಅಂದರೆ ಇಷ್ಟೇ ಯಾಕೆ ಮದ್ದುಗುಂಡು ಹಾಸ್ಯಾಡ್ತಿದ್ದಂಗೆ. ಹಳ್ಳದೊಳಗೆ ಕೊಳಿತಕ್ಕಂಥ ಎಲಿ ಸುಧಾ ಕರ್ಮವನ್ನು ಮಾಡ್ತಿರ್ತೈತಿ. ಅದರ ಫಲ ಉಳಿದಿಲ್ಲ. ಅದು ಸುಖ ಹೊಂದಬೇಕಂತ ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡ್ತಾರೆ ಜಗತ್ತಿನ ಜನ ಎಲ್ಲ. ಯಾರು ಸುಖ ಹೊಂದ್ಯಾರ ಹೇಳ್ರಿ? ಕರ್ಮಗಳಲ್ಲಿ ನಂದು ಎಳ್ಳಷ್ಟು ಕರ್ತವ್ಯ ಇಲ್ಲ ನಾವು ಯೋಗಿ ಅಂತ. ಏನು ಮಾಡೋದು ನೀನು? ಕತ್ತಲೆ ಒಳಗಿನ ಕತ್ತಲೆಯನ್ನು ಕಳೆಯಿಲ್ಲ ಅಂತ. ಏನು ಮಾಡೋದು? ಕರ್ಮಕಾಂಡ ಎಲ್ಲ ತೂರು ಹೋಗದಾಗ ನಿನಗೆ ಜ್ಞಾನ ಆಗೋದು. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕದ ಮುಖಾಂತರ ಆನಂದ ತೋರ್ತೈತೆ ಅಂತೀರಲ್ಲ, ತೋರಿದ ಆನಂದ ಉಳ್ದೈತೇನು? ಎಲ್ಲಿಟ್ಟೆ ಹಂಗಾರ ಅದನ್ನು? ಆ ವಿಷಯದ ಸಂಪರ್ಕಕ್ಕೆ ಹೋಗೋದ್ರಿಂದ ಹೊಂದಿದ ಆನಂದ ಯಾವ ಶರೀರದ ಮುಖಾಂತರ ಹೊಂದಿದ ಆನಂದ ಉಳ್ದೈತಿ ಹೇಳಿ? ಯಾವ ಉಳ್ದಿಲ್ಲ. ಅಂದಿಂದ ಯಾಕೆ ಅದಕ್ಕೆ ಅಪೇಕ್ಷೆ ಮಾಡ್ತೀ? ಒಳ್ಳೆ ಹರಿದವಿದ್ದಾಗ ಉಂಡದ್ದು ಎಲ್ಲಿಟ್ಟು ಹೇಳ? ಹೊಸ ಹರಿಯದ ಯಮಕ ತಮಕಿನ ಎಲ್ಲ ಯಾಕೆ ಯಮಕ್ಕಿದ್ದಾಗ ಮಾಡಿದ್ದು ಎಲ್ಲಿ ಐತಿ ಅಂದರೆ ಏನು ಬಿಡಪ್ಪ ಅವಾಗ ಹೋಗ್ತದಿಲ್ಲ ಅಂತ. ಎಲ್ಲಿಟ್ಟು ಅಜ್ಜ ಅದನ್ನು ಉಂಡದ್ದ? ಕೇಳ ಅಜ್ಜ ಮಗಳನ್ನ ಹೋಗಿ ಕೇಳಂತಿದ್ರು ಅಜ್ಜ. ಉಳ್ದೈತಿನ? ಏನು ಬಿಡ್ಲೈತಮ್ಮ ಅದು ಹೋಗ್ತದಿಲ್ಲ. ತೋರಿ ಕೋಲ್ಮಿಂಚು ಹೊಡೆದಂಗೆ ಹೊಡೆದು ಹೋಗ್ತಿ. ಯಾಕ್ರಿ ಇಂದ್ರಿಯ ಸಂಪರ್ಕ ಹೋಗೋದು ಅನಿತ್ಯವಾದದ್ದು. ನಿತ್ಯದಿದ್ರೆ ಎಲ್ಲರೂ ಅದನ್ನು ಬಿಟ್ಟು ಮತ್ತೊಂದೇನು ಬೇಡಪ್ಪ ಯಾಕ್ರಿ ಇದನ್ನ ಮಾಡೋಣ ಅಂತಿದ್ರು. ಬ್ಯಾಸರ ಆತಂತ ಯಾಕಂತ ಹೇಳೋದು. ಕಡೆಗೆ ಪರಿಣಾಮ ಏನಾಯ್ತು ನೋಡ್ಕೋದು. ನಿಜವಾಗಿ ಅದು ಬೇಸರ ಆದವ್ರು ಯಾರ್ದು ಹೇಳಿ? ಪ್ರತಿಕೂಲ ಆಗೈತೆ ಅಂತ ಸಿಗ್ಲಿಕ್ಕೆ ಬಿಟ್ಟು
ಸಿಕ್ಕರೆ ಬಿಟ್ಟಿಯ ನೀ ಎಲ್ಲ ಅನುಕೂಲ ಆಗಿಲ್ಲ ಅಂತ ಬಿಟ್ಟು ಸಿಗ್ಲಿಕ್ಕೆ ಬಿಟ್ಟು ಇಲ್ಲದಕ್ಕೆ ಬಿಟ್ಟು ಎಲ್ಲ ಇದ್ದು ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ಕೈ ಬಿಡು. ಭೋಗಿಸೋ ಸಾಮರ್ಥ್ಯ ಇದ್ದು ಭೋಗ ವಸ್ತುಗಳು ಒಲದು ಬಂದರು ಮನಸ್ಸು ಹಾಕಬಾರ್ದು. ಅದು ನಿಜವಾದ ಸನ್ಯಾಸ. ಇಲ್ಲದಕ್ಕೆ ವಲ್ಲ ಸರ್ವಜ್ಞ ಅದು ಉಪಯೋಗಿಲ್ಲ. ಏನು ಸಿಗಲಿಕ್ಕೆ ನರಿ ಜಗದ್ ದ್ರಾಕ್ಷಿ ಹುಡಿ ಅದ ಬಿಡಂತಿತ್ತಂತ. ಸಿಗ್ಲಿಕ್ಕೆ ಅದು ಜಗದ್ ಸಾಕಾಗಿ ಹುಳಿ ಅದ ಬಿಡಂತಿತ್ತಂತ. ಹಂಗೆ ಅದ್ರಾಗ ಏನೈತಿ ಬಿಡಂತ. ಹಂಗೆ ಸಿಗ್ಲಿಕ್ಕೆ ಬಿಟ್ರೆ ಅದು ವೈರಾಗ್ಯ ಅಲ್ಲ. ಮತ್ತು ಹೋಗವ ನಾವು ಏನು ತಿಳಿದು ಎಲ್ಲ ಇದ್ದು ಕೈ ಬಿಡೋದು, ಮನಸ್ಸು ಹಾಕಬಾರ್ದು ಅಂತ. ಮನವಾರೆ ಎಲ್ಲ ನಿನ್ನ ವಶೇ ವಸ್ತುಗಳು ನಿನ್ನಲ್ಲಿ ಯಾಕ್ರಿ ಇದ್ದು ನಿನ್ನ ಆಧೀನದಾಗ ಇದ್ದು ಅದ್ರಾಗ ಯಾವುದು ನಿಷ್ಕಂಟಕ ಯಾವ ತೊಂದರೆನೂ ಇಲ್ದಂತ ಹೊಂದಿರ್ಬೇಕಂದ್ರೆ ನಿನಗೆ ಬೇಕಾದ ಮಾಡ್ಬೋದು ಇಚ್ಛಾಂಗ. ಅಂಥ ವಾತಾವರಣದಾಗಿದ್ದರು ಅದು ಮನಸ್ಸು ಹಾಕದಂಗಿರು. ಅದು ನಿಜವಾದ ಸನ್ಯಾಸ. ಒಂದು ದಿವಸದ ಕೊನೆಗೆ ಏನು ಉಳಿತದೆ ನೋಡ್ರಿ, ಹಂಗೆ ಒಂದು ಜೀವನದ ಕೊನೆಗೂ ಅದೇ ಉಳಿತೈತಿ. ಅಂತ್ಯಕಾಲಕ್ಕೆ ಅದೇ ಉಳಿತೈತಿ. ಮುಂಜಾನೆ ಸಂಜೆ ಮಟ್ಟ ಮಾಡಿದ್ದು ಏನಾಗ್ತೀವಿ ಕಡೆಗೆ ಬೇಸರಿಕೆ ಕಳ್ಕೊಳಕ್ಕೆ ಎಲ್ಲಿ ಹೊಕ್ಕಿ ನೀನು ನಿದ್ದಿಗೆ ಮರಿ ಹೊಕ್ಕಿ. ಇವು ಯಾವೂ ಇಲ್ದಲ್ಲಿ ನಿದ್ದೆ ಅಂದರೆ ಯಾವುದೇ ವಿಷಯ ಸಂಪರ್ಕ ಇಂದ್ರಿಯ ಸಂಪರ್ಕ ಹೋಗಿಲ್ಲ ಅಲ್ಲಿ ವಿಶ್ರಾಂತಿ ಅನ್ನುವಂಥ ಎಲ್ಲ ಆಯಿತು. ಇಲ್ಲೇ ತಗೋ ವಿಶ್ರಾಂತಿ ಅಂದ್ರೆ ಹೋಗೋ ಮರ ಅಂತೀನಿ. ಸಾಕಾಗೈತಪ್ಪ ಮರ ಬೇಸರ ಆತಿ ಅಂತೀವಿ. ಇಂದ್ರಿಯ ಸಂಪರ್ಕ ಹೋಗಿ ಬೇಸರಾಗೇ ನಿದ್ದಿಗೆ ಮರಿ ಹೊಕ್ಕಿನಿ. ಅಂಥದ್ದು ಏನೈತಿ ಹಂಗಾರೆ ಅಲ್ಲಿ ನಿದ್ದ್ಯಾಗ? ಬೇಸರಿಕೆ ಕಳೆಯೋದೈತೆಲ್ಲೋ ಅಲ್ಲಿ. ಬೇಸರಿಕೆ ಆತನ ಬೇಸರಿಕೆ ಹೋತು ನಿದ್ದೆ ಮಾಡಿ. ಇದನ್ನು ವಿಷಯದ ಸಂಪರ್ಕ ಭೋಗ ಮಾಡಿ ಏನಾಯ್ತು, ಅದನ್ನು ಬಿಟ್ಟಾಗಿ ಏನಾಯ್ತು ನೋಡ್ಕೊ ನೀನು. ನಿನಗೆ ಹೊಳಿತೈತಿ. ಬಿಟ್ಟಾಗ ಏನಾಗೈತಿ, ಅದ್ರಾಗ ತೊಡಗಿದಾಗ ಏನಾಗೈತಿ, ಏನಾಗೈತಿ ಎರಡೂ ನೋಡ್ಕೊ. ನಿನಗೆ ಹೊಳಿತೈತಿ ನನಗೆ. ಅದನ್ನು ನಾವು ನೋಡ್ಕೊಳಕ್ತಾ ಇರಲಿಲ್ಲ. ಏನು ಮಾಡಾಕತ್ತೀವಿ ನಾವು ಅದರಿಂದ? ಏನು ಬರೇ ದನುವ ಹೊಂತೈತಿ. ಒಳ್ಳೆ ಹುರುಪಕತಿ ಹಿಂದಗಡೆ ಹುರುಪಕತಿ. ಹೌದಿಲ್ಲ? ಮೊದಲೇಕ ಹುರುಪು ಹಿಂದಗಡೆ ಹುರುಪು. ಒಳ್ಳೆ ಜಿಗದ್ ಹೋಗೈತಪ್ಪ ಮೊದಲು. ಹಿಂದಗಡೆ ಏನಾಗ್ತಿದ್ದು? ಬೇಡಲೆ ಮನವೇ ಭೋಗದ ಒಡನಾಟ ನೋಡು ನೊಂದು ಬೆರೆಸಿದ ಸವಿಯೂಟ ಕೇಡು ಕಡಿಗೊಳಿಯುವುದು ಮಾಯ ಕೈಮಾಟ. ಮೊದಲೇ ತುತ್ತಿನಲ್ಲಿದ್ದಂಥ ರುಚಿ ಕೊನೆ ತುತ್ತಿಗೆ ಉಳಿದಿಲ್ಲ. ಕೈ ಮುಗಿತೇನಪ್ಪ ಮರ ಅಂತ ಎಷ್ಟು ಹುರುಪಿತ್ತು ತಿನ್ಬೇಕನ್ನೋದು. ಹೇಗ್ರಿ ಇನ್ನೊಂದು ಹಿಡಿ, ಇನ್ನೊಂದು ಯಪ್ಪ ವಾಲ್ಯೋ ನಾನು ಅಂತ ಕೈ ಮುಗಿತೇನಪ್ಪ ಮರ ಬೇಡ ಹೊಕ್ಕಂದು ಹೇಸಿಗೆ ಅವಗುಡಿಸುತ್ತಿರುವುದು. ಹೇಸಿ ಬರ್ತೈತಿ. ಬ್ಯಾಡಪ್ಪ ನಮಗಿನ್ನೈತೆ ಅಂತ ಯಾವುದೇ ಇಂದ್ರಿಯ ಸಂಪರ್ಕ ಹೋಗ. ಎಲ್ಲರೂ ಎದ್ರ ಸಂಬಂಧ ಹೊಡೆದಾಡೋದು ನಾವು? ವಿಷಯದ ಆಶಯ ಸಂಬಂಧ ಹೋದಿಲ್ಲ. ವಿಷಯದ ಆಶಯ ಹೋತಂದ್ರೆ ಬಡದಾಡೋದು ಯಾರು ಕೂಡ ಬಡದಾಡ್ತೇವೆ? ಆರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ. ನೀ ಗೆಳೆತನ ಮಾಡೋದು ಅದ್ರ ಸಂಬಂಧ, ವೈರತ್ವ ಕಟ್ಕೋದು ಅದ್ರ ಸಂಬಂಧ. ಹೌದ್ರ? ಏನೋ ಅವ್ರು ಗೆಳೆತನ ಮಾಡಿದ್ವಿ ಅಂದ್ರೆ ನಮ್ಗೆ ಒಟ್ಟು ಏನಾದ್ರು ಸಿಗ್ತದೆ, ಅನುಕೂಲ ಆಕೈತಪ್ಪ ಅವ್ನು. ಹೌದಿಲ್ಲ? ಅವನು ಪ್ರತಿಕೂಲ ಮಾಡಿದ ಅವ್ನು ಕೂಡ ವೈರತ್ವ ಕಟ್ಕೋದು. ಅದೇ ರಾಗ ದ್ವೇಷಗಳು. ಈ ವಿಷಯದ ಆಶಯ ಸಂಬಂಧನ. ವಿಷಯದ ಆಶಯ ಹೋತಂದ್ರೆ ಅವ್ಗೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಕರ್ಮ ಮಾಡಿ ಬಂದ ಫಲ ಅದು ಉಳಿದಿಲ್ಲ ಅಂದಿಂದ ಯಾಕೆ ಅದನ್ನು ಮಾಡಬೇಕು? ವಿಷಯದ ಆಶಯ ದಶೆಯಿಂದ ಯಾಕೆ ತಲೆ ಕೆಡಿಸ್ಕೋಬೇಕು? ಅಂತ ವಿಚಾರ ಇದ್ದಾವ ಹಿಂದಕ್ಕೆ ಸರ್ಕೋತಾನ. ವಿಷಯದ ಆಶಯ ಇತ್ತು ಅಂದ್ರೆ ಕರ್ಮಗಳನ್ನು ಮಾಡಕ್ಕೆ ಹಸ್ತದೆ, ಟೇಕಾಕ್ ಹಸ್ತದೆ. ಲವಲವಿಕೆ ಏನದ, ಇದು ದುಃಖದಾಗ ಬಿದ್ದು ಹೊಳ್ಳಾಡಕ್ಕೆ ಹಚ್ಚೋದು ನಮ್ಮನ್ನದ. ನಮಗೆ ಅತ್ಯಂತ ದುಃಖ ನಿವೃತ್ತಿನೂ ಆಗಬೇಕು, ಆರಾಮನೂ ಇರ್ಬೇಕಂತಂದ್ರೆ ಕರ್ಮಗಳನ್ನು ಕೈ ಬಿಡಬೇಕು. ನಿಜವಾದ ಸುಖದ ಮಾರ್ಗ ಯಾವುದು ಅನ್ನೋದನ್ನು ತಿಳ್ಕೊ.
ಈಗ ಮನುಷ್ಯನ ಜನ್ಮದಾಗ ಅದನ್ನು ತಿಳ್ಕೊಳಿಕ್ಕೆ ಬರ್ತೈತಿ, ಬಾಕಿ ಜನ್ಮದಾಗ ಚಾನ್ಸೇ ಇಲ್ಲ ನಿನಗೆ. ಏನು ಆನಂದದ ಅನುಭವ ನಾವು ಮಾಡ್ಬೇಕು ಅನ್ನುವಂಗಿದ್ರೆ ಬುದ್ಧಿ ಅದರೊಳಗೂ ಲಿಪ್ತ ಇರಬಾರ್ದು, ಅಲಿಪ್ತ ಆಗಿರ ಕಲಿಬೇಕು ನೋಡಿ. ಎದನ್ನು ಹಚ್ಕೊಳಕ್ಕೆ ಹೋಗ್ಬೇಡ ಅಂತ. ಏನು ಇದ್ದೆತ್ತು ತನಕ ಇದೇ ವಿಚಾರ ಮಾಡ್ಕೊಂತ ಮಲ್ಕೋಬೇಕು ನೋಡಿ. ತನು ಧರ್ಮವನ್ನು ನಾಶ ಮಾಡಿ ಮುಕ್ತಿ ಸುಖ ಹೊಂತಾನಂತೀವಿ. ಶರೀರ ಧರ್ಮ ಏನಪ್ಪ, ಇದು ವಿಕಾರ ಆಗೋದು, ನಾಶ ಆಗೋದು, ಸೋರುವುದು, ನಾರುವುದು. ಇದನ್ನು ಬಂದ್ ಮಾಡಿ ಆಕೈತೇನ, ಮಾಡೋಕ್ಕಾಕೈತೇನ? ವಿಕಾರ ಆಗದಂಗೆ ಇಟ್ಕೊಳಕ್ಕಾಕೈತೇನ? ಶರೀರ ಸಾಯ್ದಂಗೆ ಮಾಡಿ ಇವು ಮುಕ್ತಿ ಹೊಂದಾವಂತ. ಶರೀರ ಸಾಯ್ದಂಗೆ ಮಾಡ್ಕೊಳಕ್ಕೆ ಬರ್ತೈತೇನ? ಸಾಯು ಶರೀರ ಸಾಯಬಾರ್ದು ಅಂದ್ರೆ ಹೆಂಗೆ? ಇದು ಹುಟ್ಟೈತೆ ಅಂದ್ರೆ ಸಾವು ಇರೋದು ನನಗೆ. ಅದು ಹುಟ್ಟಿದ ಕೂಡಲೇ ಅದಕ್ಕೆ ಸಾವು ಬೆನ್ನು ಹತ್ತೈತಿ ಅದಕ್ಕೆ. ಏನು ಅದನ್ನು ಸಾವು ಬರ್ದಂಗೆ ಮಾಡವಂತ ಸಾಧ್ಯ ಐತೇನು? ಹಾಂ, ಇದು ಹೆಂಗಾಗೈತೆ ಅಂದ್ರೆ ಬಿಟ್ಟ ಮಲದ ವಾಸನೆಯನ್ನು ಕೆಡಿಸುವ ಗಾಂಪನಿಗೆ ಎನೆ ಎಕ್ಕುಂ ಅಂದರು. ಮಲಮೂತ್ರ ಬಿಟ್ಟಿಂದ ಹೊಲಸು ನಾರಬಾರ್ದು ಅಂದ್ರೆ ಹೆಂಗ್ರಿ ಅದು? ಹಾಂ, ನಾರುದನ ಯಾಕ್ರಿ ಅದು? ಅದ್ರ ಧರ್ಮದು. ಶರೀರ ಧರ್ಮ ವಿಕಾರ ಆಗೋದು, ನಾಶ ಆಗೋದು. ಅವನ್ನ ನಾಶ ಆಗದಂಗೆ ಇಟ್ಕೊಳಕ್ಕಾಕೈತೇನೆ? ಮುಕುತಿ ಸುಖವನ್ನು ಪಡೆಯುವೆನೆಂಬುವ ಬಲು ಯುಕುತಿವಂತನ ಬಗೆಯ ನೋಡಲೇ ರಮಣಿ ಅಂತ ನಿಜಗುಣರು ಒಂದು ಪದ್ಯದೊಳಗೆ ಹೇಳ್ಯಾರ. ಇಂಥವೆಲ್ಲ ಮಾಡಿ ಸುಖ ಹೊಂದಬೇಕಂತ. ಏನು ಇದನ್ನೆಲ್ಲ ವ್ಯವಸ್ಥಿತವಾಗಿ ಇಟ್ಕೊಂಡು ಸಾಯ್ದಂಗೆ ಮಾಡಿ ಇಟ್ಕೊಳಕ್ಕಾಕೈತೇನೆ? ಯಾವುದು ರೋಗ ಬರ್ದಂಗೆ, ಮುದುಕ ಆಗದಂಗೆ, ಯಾಕ್ರಿ ವಿಕಾರ ಆಗದಂಗೆ, ಸಾವು ಬರ್ದಂಗೆ ಮಾಡ್ಕೊಳಕ್ಕೆ ಸಾಧ್ಯ ಐತೇನು? ಸಾಧ್ಯನೇ ಇಲ್ಲ. ಏನು ಅದು ವಿಕಾರ ಆಗೋದು ದಿನಸ್ದಾಗಿರ್ತಾ ಇಲ್ಲ. ಆ ವಿಕಾರ ಆಗೋದು ನಿನಗಾಗೈತೆ ಅಂತ ನೀ ತಿಳ್ಕೊಂಡು ನನಗಾಗಿಲ್ಲ, ಅದು ನಾನಾ ಬೇರೆ ಇದ್ದೀನಿ. ಮನಸ್ಸಿನ ವಿಕಾರ ಮನಸ್ಸಿನಾಗದಾವ, ಶರೀರದ ವಿಕಾರ ಶರೀರದಾಗದಾವ. ನೀ ಅದ ಹೌದಲ್ಲ ನೋಡ್ಕೋ. ಅದ ನಾನು ತಿಳ್ಕೊಂಡು ನೀನು ದುಃಖ ಪಡ್ಲಿಕ್ಕತ್ತಿ. ನಾನು ಮುದುಕಾದ್ನಪ್ಪ, ನನಗ ಆಗೈತಿ ಅಂತ. ಮನಸ್ಸಿನಾಗ ಏನಾರ ನನಗ ಆಗೈತೆ, ಮನಸ್ಸಿನ ವಿಕಾರವು ಶರೀರದ ವಿಕಾರ ನಿನಗೆ ಯಾವ ಹತ್ತೇ ಇಲ್ಲ ಅನ್ನೋದನ್ನ ಅನುಭವದ ನೀ ಬೇರೆನ ಇದಿ. ಅವು ನಿನ್ನಿಂದ ಅರಿವಿಸ್ಕೊಳ್ತಾವು, ಹೌದಿಲ್ಲ? ನಿನಗೆ ವಿಷಯವಾದ ಕಥದಿಂದ ನಿನ್ನಿಂದ ಅರಿವಿಸ್ಕೊಳ್ತಾವನ್ನೇ ನಿನಗೆ ಅವೆಲ್ಲ ವಿಷಯವಾದ. ನಿನಗೆ ಏನು ಅದಕ್ಕೆ ಸಂಬಂಧ ಐತಿ ತಿಳಿಯಾವ? ನೀನು ನಿನ್ನಿಂದ ಅರಿವಿಸ್ಕೊಳ್ಳೋ ನಿನಗೆ ಅನ್ಯವಾಗಿದಾವು, ಅದರಲ್ಲಿ ವಿಕಾರ ಆಗೈತಿ. ವಿಕಾರ ಯಾರಿಗಾಗೈತಿ ಅಂದ್ರೆ ದೇಹದೊಳಗಾಗೈತಿ, ಮನಸ್ಸಿನೊಳಗಾಗೈತಿ. ಅವು ನಿನಗೆ ಅನ್ಯವಾಗಿದಾವು. ಅವು ನೀನ ಬೇರೆ, ಅವ ಬೇರೆ. ಅವ ನಾನಂತ ತಿಳ್ಕೊಂಡು ಹಚ್ಕೊಂಡು ಒದ್ದೆ ಆಡ್ತೈತಿ. ಬಿಡೋದನ್ನು ಹಚ್ಕೊಳ್ಳೋದು, ನನಗೆ ಸಂಬಂಧ ತಪ್ಪಿಸ್ಕೋದನ್ನು. ಅದು ನೀನಲ್ಲ. ದೇಹ ನಾನೆಂಬುದನ್ನು ಅಳಿ, ಮನಸ್ಸು ನಾನೆಂಬುದನ್ನು ಬಿಡು, ಇಂದ್ರಿಯಗಳು ನಾನನ್ನೋದನ್ನು ಬಿಡು. ಇವೆಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಯಾವ ಅಭ್ಯಾಸ ನಾವು ಮಾಡ್ಬೇಕಾಗೈತಿ? ಅವು ಇಲ್ಲಲ್ಲಿ ನಿದ್ದೆ ಹೆಚ್ಚಾಗಿ ಎಲ್ಲ ಸಂಬಂಧ ತಪ್ಪಿರ್ತೈತಿ. ಅಲ್ಲಿ ಮನಸ್ಸಿಲ್ಲ, ಶರೀರ ಸಂಬಂಧ ಇಲ್ಲ, ಇಂದ್ರಿಯಗಳ ಸಂಬಂಧ ಇಲ್ಲ. ಹೆಂಗೈತಿ ನೋಡಲ್ಲಿ? ಹಾಂ, ಹೆಂಗೈತಿ? ಏನಾರು ತ್ರಾಸ ಐತೇನೆ? ಅಲ್ಲಿ ಧನು ಐತೇನೆ? ಇವುಗಳ ಸಂಬಂಧ ಹೊಂದೇನೆ ಧನು ಆತೀನಿ, ಇವುಗಳ ಗೆಳೆತನ ಮಾಡ್ಯಂತ. ಅದಕ್ಕೆ ಬ್ಯಾಡ್ಲಿ ನನಗೆ ನಿನಗೆ ಈ ಗೆಳೆತನ ಬ್ಯಾಡಿನ. ಶರೀರ ಸಂಬಂಧ, ಇಂದ್ರಿಯಗಳ ಸಂಬಂಧ, ಮನಸ್ಸಿನ ಸಂಬಂಧವೂ ಬ್ಯಾಡ ನಮಗೆ. ಆ ಸಂಬಂಧ ತಪ್ಪಿಸ್ಕೊಂಡು ಇರೋ ಪ್ರಯತ್ನ ನಾವು ಮಾಡಬೇಕು. ಲಿಂಕ್ ತಪ್ಪಿಸ್ಬೋದು. ಇದು ಗೆಳೆತನ ಬ್ಯಾಡಿನ ನಮ್ಗಂತ. ಅದಕ್ಕೆ ಮಹಾತ್ಮರೆಲ್ಲ ವಿಚಾರ ಮಾಡಿ ಅನಾತ್ಮ ನಾವಲ್ಲದರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡ್ರು ವಿಚಾರದಿಂದ. ನಿದ್ದೆ ಹೆಚ್ಚಾಗಿ ತಿಳಿಯಲೇ ಸಂಬಂಧ ತಪ್ಪಿರ್ತೈತಿ. ಇದು ತಿಳಿದ ಸಂಬಂಧ ತಪ್ಪಿಸ್ಕೋಬೇಕಾಗೈತಿ. ಅರ್ಥ ಆನಂದದ ಭಾವದೊಳಗೆ ಇರಬೇಕು ಅಂದ್ರೆ ಅದು ಶಾಶ್ವತವಾಗಿ ಇರ್ಲಿಕ್ಕೆ ಬರ್ತೈತಿ. ನಿದ್ದೆ ಹೆಚ್ಚಿದಾಗ ತಾತ್ಪೂರ್ತಿಕ ಸಂಬಂಧ ತಪ್ಪಿರ್ತೈತಿ. ಮತ್ತೆ ಎಚ್ಚರ ಆದ ಕಡೆ ಮತ್ತೆ ಸಂಬಂಧ ಹಚ್ಕೊಂಡು ಬಳಲ್ತೈತಿ. ಜ್ಞಾನದಿಂದ ಇದ್ರ ಸಂಬಂಧ ತಪ್ಪಿಸ್ಕೊಂಡಿದ್ದೆ ಅಂದ್ರೆ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಿದ್ದೆ ಅಂದ್ರೆ ಬಳಲಿಕ್ಕೆ ಇರುವುದಿಲ್ಲ ನಿನಗೆ. ಅವಾಗ ಬಾಧೆ ಆಗೋದಿಲ್ಲ. ಅವಾಗ ಖಾತ್ರಿ ಆಗೈತಿ ನಿನಗೆ, ನಾನೇ ಬೇರೆ ಇದ್ದೀನಿ, ಬೇಕಾದಂಗೆ ಆಗಲಿ ಬಿಡೋದು, ನನಗೆ ಸಂಬಂಧ ಇಲ್ಲ. ಬಾಧೆ ತನ್ನೊಳು ತೋರುವುದು ಅಂತಾರಲ್ಲ, ಸಂಬಂಧ ತಪ್ಪಿದ ಮ್ಯಾಗ, ಜ್ಞಾನ ಸಮಾಧಿಯನ್ನು ಹೊಂದಿದ ಮ್ಯಾಗ ಅಂದಾರ. ಅದನ್ನು ನಾವು ಹೊಂದಬೇಕಾಗೈತಿ. ಜ್ಞಾನ ಸಮಾಧಿಯನ್ನು ಪಡೆಯುವುದನ್ನೇ ಪ್ರತಿಯೊಬ್ಬ ಮಾನವನ ಮುಖ್ಯ ಕರ್ತವ್ಯ. ಅದಕ್ಕಾಗಿ ಏನು ಸಾಧನದ ಆ ಸಾಧನಗಳು ನಾವು ತೊಡಬೇಕು. ನಿತ್ಯ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ನಾವು ಚಾಚು ತಪ್ಪದ ಅನುಭವಗಳ ಮುಖಾಂತರ ಅದನ್ನು ಕೇಳಬೇಕಾಗಿ. ಆ ಶ್ರವಣದ ಬಲ ಜೋರಾದಾಗ ಮನನ ಕೂಡ್ಬೇಕಂತ ಇಚ್ಛೆ ಆಗ್ತದೆ. ಶ್ರವಣ ಆಗೈತೆ ಅನ್ನೋದ್ರ ಗುರುತೇನಪ್ಪ ಅಂದ್ರೆ ಮನನಕ್ಕೆ ಕೂಡ್ತಾನೆ ನಾವು.
ಏನು ನಾವು ಮನನಕ್ಕೆ ಆದರೆ ಕೂಡಿರ್ಬೇಕನ್ನೋರು ಯಾರಿದ್ದೀರಿ ಹೇಳಿ? ಕೇಳಿದ್ದನ್ನು ನೆನಪು ಮಾಡ್ಕೊತ ಕೂಡ್ಬೇಕನ್ನೋ ಇಚ್ಛಾ ಆಗೈತಿ ಅಂದ್ರೆ ಶ್ರವಣ ಆಗಿಲ್ಲ ಅಂತ. ಶ್ರವಣ ಆಗಿತ್ತಂದ್ರೆ ನಾವು ಮನನಕ್ಕೆ ಕೂಡ್ತಾನೆ, ಅದ್ರ ಲಾಭ ತಗೋಬೇಕಪ್ಪ. ಮಹಾತ್ಮರು ಹೇಳಿದ ಮ್ಯಾಗ ನಂಬಿಕೆ ಅವಾಗ ಪರೋಕ್ಷ ಜ್ಞಾನ ಆಗೈತೆ ಅಂತ. ಅವನು ಯಾವಾಗ ಶ್ರವಣ ಆಗೈತಿ, ಅವನು ಪರೋಕ್ಷ ಜ್ಞಾನ ಆಗೈತಿ ಅನ್ನೋ ಅವನು ನಿಜವಾದ ಸಾಧನದೊಳಗೆ ತೊಡಗ್ತಾನೆ. ಆ ನಂತರ ಅವನು ಹೆಸರು ಹಚ್ಚಿದಂಗೆ ಅವ ಅಭ್ಯಾಸರು ಆತ, ಅವನು ಪರೋಕ್ಷ ಜ್ಞಾನ ಆತಂದ್ರೆ. ನಮ್ಗಿನ್ನ ಪರೋಕ್ಷ ಜ್ಞಾನನ ಆಗಿಲ್ಲ, ಅವ್ರು ಹೇಳಿದ ಮಾಧ್ಯಮ ನಂಬಿಕೆ ಹಾಗೆ ಕೇಳ್ತೀವಿ, ಹ್ಞೂ ರೀ ಅಂತೀವಿ, ಚಂಡ ಆಗ್ತೀವಿ, ಮತ್ತು ನಮ್ಮ ಕಾಂತರಟ ಬಿಡೋದಿಲ್ಲ ನಾವು. ಮತ್ತು ಮೊದಲಿನ ಚಾಳಿ ಎಂದಿನಂತೆ ಹಂಗೆ ಅದಾವೆ ನಮ್ಮ ರೂಢಿ. ಅದ್ರಾಗ ರೂಢಿ ಸುಖ ಸಿಗ್ತೈತಿ, ಇದನ್ನು ಮಾಡೋ ಅದನ್ನು ಪ್ರಾಪ್ತಿಗಾಗಿ ಇದೇ ಪ್ರಯತ್ನ ನಡೆಸೇವೆ ನಾವು. ಇಂದ್ರಿಯಗಳ ಮುಖಾಂತರ ಸುಖ ಹೊಂದಬೇಕನ್ನೋ ಯೋಜನೆ, ಬಾಳೆದ ಯೋಜನಾನ ಬಿಟ್ಟು ಅದ್ರ ಮ್ಯಾಗಿನ ಆಸಕ್ತಿ ಹೋಗೋದು ನಮ್ಗೆ. ಬಡ್ಕೊಂಡು ಸಾಯ್ತೈತಿ ಅದನ್ನು. ಪುರುಷೋತ್ತ ಇದ್ದಾಗ ಹೋದ್ರೆ ಅದು ನಡಿಯಪ್ಪ, ಮತ್ತೊಂದಿನ ನೋಡೋಣ, ನಿದ್ದೆ ಇರ್ತೈತಿ, ಅದೇನು ಶಾಸ್ತ್ರ ಹೌದಿಲ್ಲ. ಭಾಳೇ ಕೆಡಬಾರದು ನೋಡಿದನ್ನು, ಭಾಳ ಕಾಳಜಿ ಇದನ್ನು. ಅದು ನಡಿವಲ್ದು, ಹಾರಿಗೆಡ್ದು ಹೋಗಲ್ದು ಬಿಡೋ ಮರ, ಅದನ್ನು ಅದ್ರ ಗೋಡಿ ಸಾಕಾಗಿದ್ದು ನಮ್ಗಂತ. ಇದನ್ನು ಮೊದಲು ತಿಳ್ಕೊಬೇಕು, ಇದಕ್ಕೆ ಮಹತ್ವ ಕೊಟ್ಟಿಲ್ಲ ನಾವು. ಮುಖ್ಯವಾಗಿ ಇದನ್ನು ಮಾಡಿಲ್ಲ, ಮುಖ್ಯವಾಗಿ ಅದನ್ನು ಅದಕ್ಕೇನಾರ ಸೌಡ್ ಸಿಕ್ಕರೆ ಇತ್ತಾಗ ಬರ್ತೇವೆ ಹೊರ್ತು, ಯಾಕ್ರಿ ಇದಕ್ಕೆ ಮಹತ್ವ ಕೊಟ್ಟಿಲ್ಲ ನಾವು, ಬಾಳೆಗೆ ಮಹತ್ವ ಕೊಟ್ಟಿವಿ. ನಿಮ್ಗೆ ಅದ ಬೇಕಾಗೈತಿ, ಅದನ್ನು ಮಾಡ್ಕೊತ ಹೋಗ್ರಿ ಅಂದ್ರೆ ಸಂಕಟ ಬಂದಾಗ ಓಡಿ ಬರ್ತೀನಿ ಮತ್ತು ದೌಡ. ಯಾಕ್ರಿ ಬಾಳೆಗೆ ವಿಘ್ನ ಆದ ಕೂಡಲೇ ಎಲ್ಲಿದಾರು ವಿಪ್ಪ ದೌಡು ಹೇಳು ಮರ. ಈ ಸತ್ತಾಗ ಹೊಂದ್ಕೊಂಡಾಗ ಅದು ಹೋಗೈತಿ. ಎದ್ರ ಸಂಬಂಧ? ಈ ಅಧ್ಯಾತ್ಮ ಸತ್ತಾಗ ನೀವು ಹೊಂದ್ಕೊಂಡ್ರೆ ತನ್ನಿಂದ ತಾನ ಕಡಿಮೆ ಆಕೈತಿ. ಇದರಿಂದ ಕಲ್ಯಾಣ ಆಕೈತಿ ಅಂತ ಎಷ್ಟು ಅನುಭವ ಕೊಡುವಂಗೆ ಹೇಳಿದ್ರು ಮತ್ತು ಇದಕ್ಕೆ ಹೊಂದ್ಕೊಳಂಗಿಲ್ಲ. ಮತ್ತು ಅದರಿಂದ ಸಂಕಟ ಪಡ್ತೇವೆ, ಮತ್ತು ಅದ್ರ ಬೆನ್ನು ಹತ್ತೇವೆ ಹೋಗ್ಕೊಂತ. ಅದನ್ನು ನಂಬ್ತೀಯಲ್ಲೋ ನೀನು, ಬಾಳೆನ ನಂಬ್ಕೊಂಡು ಕುಂತೀಯಲ್ಲೋ. ಅದು ಅಸ್ಥಿರವಾದದ್ದು, ನಂಬಬೇಡ ಅಂತ ಎಷ್ಟು ಮಹಾತ್ಮರು ಎಚ್ಚರಗೊಳಿಸಿದ್ರು, ಅದನ್ನು ಬಿಟ್ಟು ಮತ್ತೆ ಅದನ್ನು ನಂಬುದನ್ನು ಯಾಕ್ರಿ? ಅದನ್ನು ಬಿಟ್ಟೇನು? ಬೇರೆ ಹೇಳ್ರಿ, ಬಾಳೆ ಬದುಕು ನಂಬಿದಂಗೆ ನಾವು ಹೇಳಿದ ಮಾತು ನಂಬಿರಿ ನೀವು? ಇಲ್ಲ. ಅದ್ರ ಮ್ಯಾಗ ಆಸಕ್ತಿ ಇದ್ದಂಗೆ ಇದ್ರಾಗ ಆಸಕ್ತಿ ಇಲ್ಲೈತಿ. ಇದನ್ನು ತಿಳ್ಕೊಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕು ನಾವು. ಎಲ್ಲೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದವ ಕತ್ತತಿ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಾಕಿ ಹೋಗೋದೈತಿ. ನೀವು ಅದನ್ನು ಬೇಕಾಗೈತೇನೋ ಅದನ್ನು ಮಾಡ್ಕೊತ ಹೋಗ್ರಿ. ನಿಮಗೆ ಬಾಳೆನೇ ಬೇಕಾಗೈತಿ, ಅದನ್ನು ಮಾಡ್ಕೊತ ಹೋಗ್ರಿ. ಸುಳ್ಳ ನಾವು ಒದರ್ಕೋದು ನಿಮ್ಗೆ. ನಮ್ಮಪ್ಪ ಗಂಟ್ಲು ಒಣಗಿ ಸ್ವಾಂಡ್ ಯಾರು ಮಠ ಹೇಳಿದ್ರು, ಯಾರು ಉಪಯೋಗ ಮಾಡಿದ್ರಿ? ಮತ್ತು ಬಾಳೆಕ ಬಡ್ಕೊಳಕೈತ್ರಿ. ಹಿಂಗಾಗಿ ಇಚ್ಛಾಮರಣಗಳಿದ್ರು ಅವರು, ಶರೀರ ಅಂತ ಬಿಟ್ಬಿಟ್ರು. ಏನು ಎಷ್ಟು ಹಿಡಿದ್ರು ಎಷ್ಟು ಐದು ಬಿಡ್ಬೇಕಂತ ತಮ್ಮ ಕೆಲಸ ತಾವು ಮಾಡ್ಕೊಂಡ್ರು. ಹೇಳುವಂತ ಹೇಳಿದ ನೀನು ಅನುಭವಿಸೋರು ನೀವು, ಯಾರೇನು ಮಾಡೋದು? ಕನಸಿನ ಪುರುಷ ಮಿಂಚಿನ ಹೆದೆಗೆ ಇಂದ್ರಧನವನ್ನು ಏರಿಸಿ ಆಣೆಕಲ್ಲೆಂಬ ಬಾಣದಿಂದ ಗಂಧರ್ವ ನಗರವನ್ನು ಕೆಡುತ್ತಾನಂತೆ. ಹಿಂಗೆಲ್ಲ ಹೇಳೋದು ಅಸಂಬದ್ಧ ಕೋಟಿಯೊಳಗಿನ ಮಾತು, ಹೌದಿಲ್ಲ? ಎಂದಿಗೆ ಸಾಧ್ಯ ಆಗ್ಬೇಕ್ರಿ? ಒಂದು ದಿವಸದ ಶಿಲ್ಕ ತೆಗೆದು ನೋಡಿದರೆ ಇಡೀ ಜನ್ಮದ ಸಿಗ್ತೈತೆ ನನಗೆ. ಶಿಲ್ಕ ಎಲ್ಲ ತೆಗೆದಂಗೆ ಆಕೈತಿ. ಅನಿಮಿತ್ತ ವೈರಿಗಳೆಂಬ ಕಾಮಾದಿ ರಿಪುಗಳಿಗೆ ತನು ಅನೇಕವನ್ನು ಇತ್ತೆ. ನೀವೆಲ್ಲ ಭೋಗಕ್ಕಾಗಿ ಹೌದಿಲ್ಲ, ಕಾಮನ ಬೆನ್ನ ಹತ್ತಿ ಎಷ್ಟೋ ಶರೀರ ಹಾಳು ಮಾಡ್ಕೊಂಡೆಲ್ಲ. ಇದು ಒಂದು ಜನ್ಮ ಆದರೂ ನಿನ್ನ ಸ್ವರೂಪ ಆನಂದವನ್ನು ಹೊಂದಲಿಕ್ಕೆ ಕೊಡಾಕು ಅಲ್ಲಲ್ಲ. ಇದಕ್ಕೆ ಸದುಪಯೋಗ ಮಾಡ್ಕೊಳ್ಳಿಲ್ಲಲ್ಲ, ಇದೊಂದು ಜನ್ಮಾರ. ಅಂದಿಂದ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಅಂತ. ಇಷ್ಟು ದಿನ ಆದದ್ದಾಗಿ ಹೋತು, ಇನ್ನು ಮೇಲಾರ ನೀನು ಕೆಲಸ ಮಾಡ್ಕೋಬೇಕಿಲ್ಲ. ಹಲೋ, ಕೂಡ್ರಿ, ನಿಮ್ಮನ್ನು ನೋಡ್ತಾರೆ ಎಲ್ಲರೂ ಇಲ್ಲಿ. ನೀವು ಹೋಗ್ಲಿ ಹಿಂಬಾಗಿ ನೋಡಿ, ನೀವು ನಡ್ಸೋಗನೆ ಬಂದಂಗೆ ಆಕೈತಿ. ನಿಮ್ಮನ್ನೆಲ್ಲ ಲಕ್ಷ ಕಡೆ ಹೋಗ್ಬಿಡ್ತೈತಿ. ಯಾವ್ರವ್ರು? ಹೌದ್ರೆ ನೀವು ಇಲ್ಲಿ ನಡೆದಾಗ ಇದು ನಡೆದಾಗ ಅಡ್ಸೋಗಿ ಬಂದಂಗೆ ಆಕೈತಿ, ಹೌದಿಲ್ಲ? ಇಷ್ಟ ಇರಲಿ.
ಇಷ್ಟು ದಿನ ಆದದ್ದು ಗೊತ್ತು, ಇನ್ನು ಮೇಲಾರೆ ಇದರಿಂದ ಹಿಂದೆ ಸರ್ಕೋಬೇಕು ಅನ್ನೋದು ಹೊಡಿಬೇಕಲ್ಲ. ಯಾವ ಪುಣ್ಯಾತ್ಮಗಳದ ಹೇಳಿದ್ರು. ಯಾವ ವೃತ್ತಿ ಉದಾಸೀನವನ್ನು ಹೊಂದೈತಿ ಆ ವೃತ್ತಿಗೆ ಆರಾಮ ಅನುಭವ ಬರ್ತೈತಿ ನೋಡ್ರಿ. ಉದಾಸೀನತೆ ಬಾದ ಆದ್ರೆ ಆರಾಮ ಬಾದಕೈತಿ ನೋಡ್ರಿ. ಒಂದು ಸರಿ ಉದಾಸೀನ ವೃತ್ತಿ ಬಂತು ಅಂದ್ರೆ ಅದೇನು ಬಾದ ಆಗುದಿಲ್ಲ. ಒಮ್ಮೆ ಅದ ನಿನಗೆ ಬಿಟ್ಟು ಅನುಭವ ಮಾಡಿಕೊಂಡೆ ಅಂದ್ರೆ ಪುನಃ ಅದ ಭಾವದಾಗಿರ ಉದಾಸೀನ ಭಾವ ಮಾಡಿ ಇಲ್ಲದ್ರಾಗ ಉದಾಸೀನ ಅದೇ ಹೊಂದಿ ಆನಂದದ ಭಾವದಾಗಿರಾಕ ವೃತ್ತಿ ಉದಾಸೀನ ಆದ ಕೂಡಲೇ ಅದ ನೆನಪಿನಾಗಿರಾಕ ಬರ್ತದೆ. ಏನು ಅದಕ್ಕೆ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂತ ಶಂಕರಾಚಾರ್ಯ ಹೇಳ್ಯಾರ. ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ, ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹಾರಿ ಬೀಳಿರಿ ಅಂತ. ಸಂಚಾರ ಮಾಡ್ರಿ, ಆಸಕ್ತಿ ಕಡಿಮೆ ಆಕೈತಿ. ಒತ್ತಟನೆ ಇದ್ದೆ ಅಂದ್ರೆ ಆ ಜಗದ ಆಸಕ್ತಿ ಹುಡ್ತೈತಿ. ಏನು ಹೆಣದ ಮುಂದೆ ಕುಂತೆ ಅಂದ್ರೆ ಹೇಳೋದು ತಪ್ಪೋದಿಲ್ಲ. ಅದಕ್ಕೆ ಬಿಟ್ಟು ಇರಾಕಲಿ ನೋಡೋಣ. ಒಂದಿನಾರು ಬಿಟ್ಟಿರು ನಿಮ್ಮ ಮನೆ ನೋಡೋಣ. ಒಂದಿಟ್ಟು ಲೇಟ್ ಆದ್ಕೂಲೆ ಮನೆ ಹಂಗೆ ಬಿಟ್ಟು ಬಂದೇನಪ್ಪ ಓಡಿಕಿ ಮತ್ತೆ ಗಂಟು ಕಟ್ಟಿ ಇಟ್ಟೀನ ಅಲ್ಲಿ ಮನ್ಯಾಗ. ಯಾಕ್ರಿ ನನ್ನ ಮನೆ, ನನ್ನ ಊರು, ನನ್ನ ಹೊಲ, ಜಗತ್ತು ವಿಶಾಲ ಐತಿ. ಅದಷ್ಟ ನಂದಂತ ಮಾಡ್ಕೊ, ಎಲ್ಲ ನಂದು ಮಾಡ್ಕೋ, ಆರಾಮಿರ್ತಿ. ಯಾಕೆ ಇದಿಷ್ಟ ನಂದ ಅಂದ್ರೆ ಯಾಕೆ ಸಂಕುಚಿತ ವೃತ್ತಿಗೆ ಆನಂದ ಅನುಭವ ಬರೋದಿಲ್ಲ. ಅದು ಇಷ್ಟ ಎಲ್ಲವೂ ನನ್ನದನ್ನು ಎಲ್ಲಿರ್ತಿ ಅದೇ ನಂದ. ಎಲ್ಲರೂ ನಮ್ಮವರು. ರಾಮತೀರ್ಥರು ಅಮೇರಿಕಕ್ಕೆ ಹೋದಾಗ ವಿಮಾನ ಇಳಿದು ಹೋದ ಕೂಡಲೇ ಅವ್ರಿಗೆ ಅಲ್ಲಿ ಅಮೇರಿಕ ನಿಮಗೆ ಯಾರ ಪರಿಚಯವರು ಅದಾರನ್ರಿ ಇಲ್ಲಿ ಅಂತ ಕೇಳ್ಯಾರ. ಅದಾರು ಯಾರು ಅದಾರ? ನೀವು ಅದಿರಲ್ಲ ನೀವ ಯಾರು ನೀವು ಅದಿರಲ್ಲ, ನಮ್ಮವರು ಅದಿರಲ್ಲ ನೀವು ಅಂತ. ಹಿಂಗೆ ಯಾಕ್ರಿ ಹಂಗೆ ಬೇಕಲ್ಲ. ಇವರು ನಮ್ಮವ್ರನ್ನು ಭಾವ ಪರಿಚಯ, ನಿಮ್ದ ಪರಿಚಯ ಐತಿಲ್ಲ ನಮ್ಗೆ. ನೀವು ಮಾತಾಡ್ತೀರಿ, ನಿಮ್ದ ಪರಿಚಯ ನಮ್ಗೆ. ಮತ್ತೆ ಯಾರು ಅದಾರ ನಮ್ಗೆ? ಹಿಂಗೆ ಕೇಳಿದ್ರಂತ ರಾಮತೀರ್ಥರು. ಯಾರ ಪರಿಚಯ ಅದಾರ? ಹೌದು ನೀವು ಅದಾರ. ಯಾರು ಅದಾರ? ನೀವು ಅದಿರಲ್ಲ ಹಿಂಗೆ. ಕೂರ್ಮ ಕುಂತಳ ಅಂದ್ರೆ ಆವಿ ಡುಬ್ಬದ ಮೇಲಿನ ಕೂದಲ್ಕಂತಾರ. ಬಂಜಿ ಅಣುಗ ಅಂದ್ರೆ ಬಂಜಿ ಮಗ. ಬಂಜಿ ಮಗನ ಗೆಳತನ ಮಾಡ್ಬೇಕಾದ್ರೆ ಬಂಜಿ ಮಗ ಇದ್ರೆ ಮಾಡ್ತಿ. ಅದರಂತೆ ಈ ಮಾಯಾ ಗೆದಿಬೇಕಾತಂದ್ರೆ ಮಾಯಾ ಇದ್ರ ಗೆದಿತಿ. ಇಲ್ಲ ಅದ ಬಂಜಿ ಮಗನ ಲಗ್ನಕ್ಕೆ ಹೋಗಿದ್ದೀವಿ ಅಂದ್ರೆ ಏನಂತಾರ? ಹೌದಿಲ್ಲ? ಬಂಜಿಗೆ ಮಗನ ಇಲ್ಲ ಅಂದ್ರೆ ನೀವು ಲಗ್ನ ಎಲ್ಲಿ ಹೋಗ್ಬೇಕು ಅಂತ. ಮಾಯಾ ಇಲ್ಲಿದ ಗೆದಿತಾನ ಅಂತಿದ್ರು. ಗೆದಿಬೇಕಾದ್ರೆ ಇದ್ದದ್ರ ಗೆದಿತಿ. ಇಲ್ಲ ಯಾವುದು ಇಲ್ಲವೋ ಅದೇ ಮಾಯಾ ಅನಿಸ್ಕೊಳ್ತು. ಸಾ ಮಾಯಾ. ಯಾವುದು ಇಲ್ಲವೇ ಇಲ್ಲವೋ ಅದೇ ಮಾಯಾ. ಏನು ಇದನ್ನ ಐತಿ ಅಂತ ನೀ ತಲೆ ತುಂಬ್ಕೊಂಡು ಕುಂತೀವಿ. ಇಲ್ಲ ಅದು ಯಾವ ಕಾಲಕ್ಕೂ ಅಸ್ತಿತ್ವ ಇಲ್ಲ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂಗೆ ಇದು ತೋರೈತಿ ನಿನ್ನಲ್ಲಿ. ಅದನ್ನ ನೋಡಿದ್ರೆ, ವಿಚಾರ ಮಾಡಿ ನೋಡಿದ್ರೆ ಬೆಳೆ ಐತಿನ ಅದ್ರಾಗಿಲ್ಲ. ಭ್ರಾಂತಿ ನಿನಗಾಗೈತಿ. ಮಾಯಾ ಐತಿ ಅಂತ ನಿನಗೆ ಭ್ರಾಂತಿಯಾಗಿ ಈ ಭ್ರಾಂತಿ ನಾಶ ಮಾಡ್ಕೋ. ಅಂದಾಗ ನಿನಗೆ ಶಾಂತಿ ಸಿಗ್ತೈತಿ. ಅನಿಸ್ತತಿ ನಿಜ. ಇಲ್ಲ ಬಿಸಿಲು ಗುದ್ರಿ ಅಂತಿರಲ್ಲ. ನಾರಿ ಪ್ರತ್ಯಕ್ಷ ರಾಕ್ಷಸಿ ಅಂತೀರಿ. ಆ ರಾಕ್ಷಸಿ ಹೊಟ್ಟಿಲೆ ಹುಟ್ಟಿದವ್ ನೀ ಅಂತ ರಾಕ್ಷಸ. ಯಾಕ್ರಿ? ಪೆಣ್ಣೆಂದು ಏಕೆ ಬೀಳುಗಳೆಯವರು ಕಣ್ಣು ಕಾಣದ ಗಾವಿಲರು. ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿಗಳು. ಎಲ್ಲಿ ಹುಟ್ಟಿಯೋ? ಮುಟ್ಟಿ ಅಂತ 3 ಮಳ ಹಾರ್ತಿ. ಮುಟ್ಟಿಲುಲೆ ಹುಟ್ಟಿ ಏನೋ ನೀ ಪಿಕನಾಶಿ ಅಂತ. ಹೌದಿಲ್ಲ? ಮುಟ್ಟಿಲುಲೆ ಹುಟ್ಟಿ ನೀನು. ಹೌದಿಲ್ಲ?
ಹುಟ್ಟು ಬರ್ಬೇಕಾದ್ರೆ ಮುಟ್ಟು ಇದ್ದಾಗ ಯಾಕ್ರಿ ಹುಟ್ಟಿಗೆ ಕಾರಣ ಅದು ಏನು ಶಂಭುಲಿಂಗ ನಮಗೆ ಅನ್ಯವಾಗಿ ಐತೆ ಅಂತ ಹೇಳಿ ಆನಂದ ಪಡೋರು ಯಾರ್ದಾರೆ? ಅನ್ಯವಾಗಿ ಐತೆ ಅಂತ ಕಲ್ಪಿಸ್ಕೊಂಡೆ ದುಃಖ ಪಡ್ಲಿಕ್ಕತ್ತೀನಿ. ಅನ್ಯವಾಗಿಲ್ಲ, ನೀನ ಅದೇ ಅದನ್ನು ಅನುಭವದಿಂದ ನೋಡ್ಕೊ. ನಿನ್ನೊಳಿವುದು ಸತ್ಯಪದ, ನಿತ್ಯಪದ, ಆನಂದ ಪದ, ಅದನ್ನು ಅನುಭವದಿಂದ ನೋಡು ಅಂದಾರೆ. ಏನು ಶಂಭುಲಿಂಗ ಅಂದ್ರೆ ಹುಕುರೂಪಾದಂಥ ಇರುವಿನ ಸ್ಥಿತಿ, ಪರಬ್ರಹ್ಮ ಸ್ಥಿತಿ. ಅದು ಏನು ಶಂಭುಲಿಂಗ ಅಂದ್ರೆ ಹಾಸುಗಲ್ಲಿನ ಮ್ಯಾಗಿ ಬೀಸಗಲ್ಲ, ಅದು ಆಕಾರ ಇಟ್ಕೊಂಡು ಕೊಂಡಿರ್ತೇವೆ ಲಿಂಗ ಅನುಕೂಲಿ. ತಾನೇ ಆ ಪರಬ್ರಹ್ಮ ಸ್ವರೂಪ ಇದ್ದೇನು ಅನ್ನೋದನ್ನು ಯಾವಾಗಲೂ ಮನನ ಮಾಡ್ಕೊತ ಇರ್ಬೇಕು ನೋಡ್ರಿ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ನಾನೇ ಶ್ರೇಷ್ಠವಾದಂಥ ವಸ್ತು, ಅದನ್ನು ಆನಂದ ಸ್ವರೂಪನ ನಾನಿದ್ದೇನೆ ಯಾವಾಗಲೂ ಇದ ನೆನಪಿನಾಗ ಕಾಲು ಕಡಿಬೇಕು ನೋಡಿ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ ಅಂತ. ಇದ ಅಪರಾಧ. ಈ ಅಪರಾಧಕ್ಕಾಗಿ ನಾವು ಜನ್ಮ ಜನ್ಮಾಂತರ ತೇಗಬೇಕಾಗಿದೆ. ನಾನಾ ದೇವರು ಇದ್ದೇನೆ ಅನ್ನೋ ಖಾತ್ರಿ ಮಾಡಿಕೊಂಡು ಉಳ್ಕೊಂಡೆ ಅಂದರೆ ನಿನಗೆ ಯಾವ ಅಪರಾಧಿನೂ ನಿರಪರಾಧಿ ಆಗಿಬಿಡ್ತೀನಿ. ಏನು ದೇವರು ತಾನಲ್ಲ ಅನ್ನೋ ತಪ್ಪಿಗಾಗಿ ನಾವು ಜನ್ಮ ಜನ್ಮಾಂತರ ತಿರ್ಗಾಕತ್ತೀವಿ. ಅನ್ಯವಾಗಿ ಐತೆ ಅನ್ನೋ ತಪ್ಪು ತಿಳುವಳಿಕೆ ನನ್ನನ್ನು ಅಲ್ಲಗಳದು ಅನ್ಯವಾಗಿ ಬೇರೆ ಐತೆ ಅಂತ ತಿಳ್ಕೊಂಡು ನಮ್ಮನ್ನು ಬಿಟ್ಟ ಆ ತನ್ನನ್ನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟ ಅರಸಲು ಏನುಂಟು ಕಾಣಿಸಲು ಬರೀ ಬೇರೆ ಐತೆ ಅಂತ ಸುಳ್ಳ ದಣಿತಿ ಕೆಲಸ ಇಲ್ಲ ಅಂದ್ರೆ ನರಕ ತಪ್ಪೋದಿಲ್ಲ ಅಂತ. ಅನ್ಯವಾಗಿ ಐತೆ ಅಂತ ಎಲ್ಲಿ ತನಕ ಅದನ್ನು ಬೇಡ್ಕೋದು ಮಾಡೋದು ನಡ್ಕೋದು ಮಾಡ್ತಿರ್ತಾನೆ ಅವನು ಶಾಶ್ವತ ನರಕ. ಅವಾಗ ಯೋನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯೋನಿಷು ಜಾಯತೆ ಅಂತ. ಬಹಳ ಹೀನ ಜನ್ಮದಾಗ ಬಿದ್ದು ಹೊಳ್ಯಾಡ್ಬೇಕು ತನ್ನನ್ನು ಅಲ್ಲಗಳದಂತ. ಅನ್ಯವಾಗಿ ಹುಡುಕಾಗ ಏನದಾರ ಭಾಳ ಹೀನ ಸ್ಥಿತಿ ಬರ್ತದ. ಬೇರೆ ಅದಂತ ನಮ್ಮನ್ನ ಬಿಟ್ಟು ದೇವ್ರು ಅಂತ ತಿಳ್ಕೊಡೋರು ಇಹ ನಾನಾ ಇವ ಪಶ್ಯತಿ ಮೃತ್ಯುಷ ಮೃತ್ಯುಂ ಗಚ್ಚತಿ ಅಂತ ಮತ್ತೊಂದು ಥರ ಪ್ರಬಲದ ಸ್ತುತಿ ವಾಕ್ಯ. ಯಾವ ಭೇದತ್ವವನ್ನು ನೋಡ್ತಾನ, ನಾ ಬೇರೆ ದೇವರು ಬೇರೆ ಅಂತ ಅವ ಮೃತ್ಯುವಿನಿಂದ ಮೃತ್ಯುವನ್ನು ಅವ ಹೊಂತಾನೆ. ಹುಟ್ಟು ಸಾವುಗಳಿಗೆ ಅವ ಒಳಗಾಕನ. ಎಲ್ಲಿ ತನಕ ದೇವರು ತಾನಲ್ಲ ಅಂತ ತಿಳ್ಕೊತಾನ ಅಲ್ಲಿ ತನಕ ಶಾಸನ ತಪ್ಪುದನೇ ಇಲ್ಲ. ಅದೇ ಪಾಪ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ. ಈ ದೇಹ ನಾನೆನ್ನುವುದೇ ಮಹಾಪಾಪ ಅಂತ. ನೀ ಏನಿದೆ ಅದನ್ನು ಬಿಟ್ಟು ಅಲ್ಲದನ್ನು ನಾನು ಅಂತ ತಿಳ್ಕೊಂಡಿಯಲ್ಲೋ ನೀನು. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋ ಸಂಬಂಧ ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ. ನೀ ಅಲ್ಲದನ್ನು ನೀನಂತ ತಿಳ್ಕೊಂಡಿಯಲ್ಲ, ಅದನ್ನು ಕೈ ಬಿಡು, ನೀ ಯಾರು ಯಥಾರ್ಥ ಜ್ಞಾನ ಮಾಡ್ಕೊ. ಇದೇ ಮನುಷ್ಯನ ಜನ್ಮದ ಲಾಭ, ನಿಜವನ್ನು ತಿಳ್ಕೊಳ್ಳೋದು. ನಾವು ಏನಿದ್ದೇವೆ ಅದನ್ನು ಬಿಟ್ಟೇವಿ, ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಬಳಲಿಕ್ಕೈತಿ. ವ್ಯಾಪಕವಾದಂತಹ ತನ್ನ ಇರುವಿಗೆ ಪರಿಚ್ಛನ್ನತ್ವ ಕೊಟ್ಕೊಂಡು ಕುಂತಾನೆ. ಅದು ಒಂದು ಮಹಾಪಾಪನ. ಅಮೂರ್ತಿ ಇದ್ದದಕ್ಕೆ ಮೂರ್ತಿ ರೂಪ ಕೊಟ್ಕೊಂಡು ಕುಂತಾನೆ, ಅದು ಒಂದು ಪಾಪನ. ವರ್ಣಿಸಲಿಕ್ಕೆ ಬಾರದ್ದನ್ನು ವರ್ಣನ ಮಾಡ್ಕೊತ ಕೂತಾನೆ, ಅದು ಒಂದು ಪಾಪನ. ಹೌದಿಲ್ಲ? ಅವರ್ಣನೀತ್ವಕ್ಕೆ ಚ್ಯುತಿ ತಂದೆನು, ನಿನ್ನ ವ್ಯಾಪಕತ್ವಕ್ಕೆ ಚ್ಯುತಿ ತಂದೆನು ಅಂತ. ಶಂಕರಾಚಾರ್ಯರು 3 ತಪ್ಪುಗಳನ್ನು ಮಾಡೇನೆ ಅಂತ. ನಿನಗೆ ಆಕಾರ ಕೊಟ್ಟ ನಿರಾಕಾರತ್ವಕ್ಕೆ ಚ್ಯುತಿ ತಂದೆನು ಅಂತ. ನಾನೇ ಆ ಸಚ್ಚಿದಾನಂದ ಸ್ವರೂಪನಿದ್ದೇನೆ ಅನ್ನೋದನ್ನು ಯಾವಾಗಲೂ ಅನುಸಂಧಾನ ಮಾಡ್ಕೊತ ಇರೋದನ್ನ ಭಕ್ತಿ ಅಂತ. ಆತ್ಮತತ್ವದ ಅನುಸಂಧಾನನ ಭಕ್ತಿ ರೀತಿ ಅಭಿಧೇಯತೆ ಅಂತ. ತಮ್ಮ ನಿಜವಾದ ಇರುವಿನ ಅನುಸಂಧಾನ, ನಾನಾ ಆ ದೇವರಿದ್ದೇನೆ ಅಂತ ತಿಳ್ಕೊಂಡು ಅನುಸಂಧಾನ ಮಾಡೋದಕ್ಕನ ಭಕ್ತಿ ಅಂತ. ಭಕ್ತಿ ಅಂದರೆ ಅನ್ಯವಾಗಿ ಭೇದ ಮಾಡ್ಕೊಂಡ ನಮ್ಮ ಬೇರೆ ಅದನ ದೇವ್ರು ಬೇರೆ ನಾ ಬೇರೆ ಅಂತ ಕೈ ಮುಗಿದು ಕಾಲು ಮುಗಿದು ಭಕ್ತಿ ಅಲ್ಲ.
ಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿದೆ. ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಯಾವುದು ಅದ ನಾನು ಸ್ವರೂಪ, ಅದ ನಾನಿದ್ದೇನಂತೆ, ಅದೇ ನೆನಪಿನಾಗಿರೋದು, ಅದರ ಮ್ಯಾಗ ಪ್ರೀತಿ ಇಡೋದು, ನಮ್ಮೊಳಗೆ ನಾವು ಪ್ರೀತಿ ಇಡೋದು, ಅಲ್ಲಿ ವಿಶ್ವಾಸ ಇಡೋದು, ಅದಕ್ಕೆ ಭಕ್ತಿ ಅಂತಾರೆ. ದೇವರಂದ್ರೆ ಅರಿವಿಸ್ಕೊಳ್ಳೋದು ಯಾವುದು ದೇವರಲ್ಲದು. ನಾಮರೂಪಗಳು ಅರಿವಿಸ್ಕೊಳ್ತಾವೆ. ನಾಮರೂಪ ಇಟ್ಕೊಂಡು ಕುಂತಿ ದೇವ್ರಂತ, ಅವು ಗುಡಿ ಕಟ್ಟಿ ಅವಕ್ಕೆ ನಾಮರೂಪ ಅಂತ. ಅರಿವಿಸಿಕೊಳ್ಳಲಾರದೆಂದು ಊಹಿಪನಿ ಜಾನರ ದೇವ ಅಂತ. ಜಡವಾದದ್ದು ಅದು ನಾಮರೂಪ. ಯಾವ ನೀ ದೇವ್ರನ್ನ ತಿಳಿತೇನ ನಿನ್ನಿಂದ ತಿಳಿಸ್ಕೊಳ್ತೈತೆ ಅಂದ್ರೆ ಅದು ಜಡವಾದದ್ದು. ಅದು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದು, ಪ್ರತ್ಯಕ್ಷ ಆಗುವುದಲ್ಲ. ಅದು ಪ್ರತ್ಯಕ್ಷ ಪ್ರಮಾಣಾದಿಗಳಿಂದ ಅತೀತವಾದದ್ದು. ಅದು ನಾವು ದೇವರು ಪ್ರತ್ಯಕ್ಷ ಕಾಣಂತೇವೆ, ಅದು ಪ್ರತ್ಯಕ್ಷ ಆಗುವುದು ದೇವರಲ್ಲ. ಅದು ಆ ಪ್ರತ್ಯಕ್ಷ ಆಗುವ ಅವು ಜಡವಾದ ವಸ್ತು. ದೇವ ಪ್ರತ್ಯಕ್ಷಕ್ಕವ, ದೇವತೆಗಳು ಪ್ರತ್ಯಕ್ಷಕ್ಕವ. ಯಾಕ್ರಿ? ಸೂಕ್ಷ್ಮ ಶರೀರದೊಳಗೆ ಅವೆಲ್ಲ ತೋರ್ತಾವೆ. ಅವು ಯಾವ ದೇವರಲ್ಲ. ಪಾಪಾತ್ಮ ಜೀವಿಗಳು, ಪುಣ್ಯಾತ್ಮ ಜೀವಿಗಳು ಪ್ರತ್ಯಕ್ಷಕ್ಕವ. ಅವು ಕರ್ಮಕ್ಕನುಸಾರವಾಗಿ ಕಾಣ್ತವೆ. ಒಬ್ಬೊಬ್ಬರಿಗೆ ಕಾಣೋದಿಲ್ಲ, ಒಬ್ಬೊಬ್ರಿಗೆ ಕಾಣಿಸ್ತವೆ. ಮುಂದುವರಿದ ಸಾಧಕರಿಗೆ ಎಲ್ಲ ಸೂಕ್ಷ್ಮ ಶರೀರಗಳು ಕಾಣಿಸ್ತವೆ. ರಾಕ್ಷಸಿ ಪಿಶಾಚಿಗಳು, ದಿವಾಣ ದೇವತೆಗಳು ಕಣ್ಣಿದ್ದವ್ರು ನೋಡ್ರಿ ಅಂದ್ರೆ ಅನ್ಸೋರು. ಇಲ್ಲಿ ಬ್ರಹ್ಮನಿಷ್ಠರ ಶ್ರವಣ ನಡೆದಿರ್ತೈತಿ, ಅಲ್ಲಿ ಬಂದು ಕೂತಿರ್ತಾರೆ ಶ್ರವಣಕ್ಕೆ. ದಿವಾಣ ದೇವತೆಗಳು, ರಾಕ್ಷಸಿ ಪಿಶಾಚಿಗಳು ಬಂದು ಆ ಟೈಮ್ಗೆ ಅಂದ್ರೆ ಹಾಜರ್ ತಿಳ್ಕೊಬೇಕು ಅನ್ನೋ ಕಡೆ ಒಲವಿದ್ದದ್ದು ಸೂಕ್ಷ್ಮ ಶರೀರದಾಗ ಬಂದು ಶ್ರವಣ ಮಾಡ್ತಿರ್ತಾರೆ ಅಂತಿದ್ರು ಅವ್ರು. ನೋಡ್ರಿ ಕಣ್ಣಿದ್ದವ್ರಂತ. ಅದು ಹೊಳಿಬೇಕಲ್ಲ ನಮಗೆ ಜಡ ಬುದ್ಧಿಗೆ. ಯಾಕ್ರಿ? ಆ ದಿವ್ಯ ದೃಷ್ಟಿ ಬೇಕಲ್ಲ. ಸೂಕ್ಷ್ಮ ಶರೀರ ಕಾಣುವಂಗಾರ ಮಾಡ್ಕೋರಿ ಕಡಿಕಂದ್ರೆ ಅದು ಜ್ಞಾನ ಆಗ್ಲಿಕ್ಕೂ ಅಲ್ಲಿ ಮುಂದುವರೆದ ಸಾಧಕರು ಅಲ್ಲಿ ಮಟ್ಟ ಮುಂದುವರಿಬೇಕಲ್ಲ ನಾವು. ಸೂಕ್ಷ್ಮ ಶರೀರ ಕಾಣುವಂಗ ಯಾವ ಸಾಧು ಸನ್ಯಾಸಿಗಳಿಗೆ ಕಾಣ್ತಾವೆ ಹೇಳಿ ಸೂಕ್ಷ್ಮ ಶರೀರ? ಅನಾಥನಾದಗಳು ಕೇಳಿಸ್ತಾವ ಅಂತ ಕೇಳೇ ಬಿಡವ್ರು ನಾವು ಅಂತಿದ್ರು ಅಜ್ಜ ಅವ್ರು. ಅಂದ್ರೆ ನಿನ್ನ ಶಾಸ್ತ್ರ ಪಾಂಡಿತ್ಯ ಉಪಯೋಗ ಆತ. ಕಾಣಿಸ್ತಾವ ನಿನಗೆ ಸೂಕ್ಷ್ಮ ಶರೀರ ಅನಾಥನಾದಗಳು? ಬರೀ ಶಬ್ದ ಹೇಳ್ಕೊತ ಹೊಂಟಿ, ಶಾಸ್ತ್ರ ಹೇಳ್ಕೊತ, ಇನ್ನೊಬ್ರು ಹೇಳಿದ ಮಾತು ಮಂದಿಗೆ ಹೇಳ್ಕೊತ ಹೊಂಟಿ. ನಿನಗೇನಾರ ಕಾಣಿಸ್ತಾವ ನಾವು? ನೀ ಏನಾರ ಸಾಧನ ಮಾಡಿದ್ದೇನೆ ಅದನ್ನು ಸಂಬಂಧ ತಪ್ಪಿಸ್ಕೊಂಡಿರಾಕಲಿ. ನೀನಲ್ಲದ ಎಲ್ಲ ಸಂಬಂಧಗಳ ಜಡಭಾವೆಲ್ಲ ಪೂರ್ಣ ಕೈ ಬಿಟ್ಟಾಗ, ನೀನಲ್ಲದ ಭಾವನೆಗಳನ್ನು ಅಲ್ಲಗಳದ ನಿಂತಾಗ ಇವೆಲ್ಲ ಸೂಕ್ಷ್ಮ ಶರೀರಗಳು ಅನಾಥನಾದಗಳು ಕೇಳಿಸ್ತಾವೆ. ಅಂತ ಮುಂದುವರಿದ ಸಾಧಕನಿಗೆ ಅಷ್ಟೇನು ಮುಂದುವರೆದಿಲ್ಲ ನಾವು. ಹೇಳಕಟ್ಟ ಬಂತ್ರಿಪ್ಪ ನಾವು, ಅದನ್ನು ಬರುದಿಲ್ಲ ಅಂತೀವಿ. ಯಾಕ್ರಿ? ಭಾಳ ಕಠಿಣ ಅದನ್ನು. ಭಾಳ ಹಂಗೆ ಹೇಳಕ್ಕೆ ಭಾಳ ಹಗರಿದೆ. ಯಾಕ್ರಿ? ಇರೋದು ಮಾತ್ರ ಅದನ್ನು ಅನುಭವ ತಗೊಳ್ಳೋದು ಮಾತ್ರ ಭಾಳ ಕಠಿಣ. ಸಂಬಂಧ ಅಂತ ಬಿಡಬೇಕಲ್ಲ, ಅದನ್ನೆಲ್ಲ ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟು ಉಳಿಬೇಕಲ್ಲ. ತ್ಯಾಗ, ಪೂರ್ಣ ತ್ಯಾಗ ಮಾಡಿದಾಗ ಜಡಭಾವನೆಲ್ಲ ಕೈ ಬಿಟ್ಟಾಗ ಬರ್ತೈತೆ ಅದು. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ, ನಿನ್ನ ಮುನ್ನಿನ ಜಡಭಾವಂ ನೀಗು. ಜಡ ಶರೀರ, ನಾನು, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲ ಹಿಡ್ಕೊಂಡು ಕುಂತಿಯಲ್ಲ, ಜಡಭಾವನೆಯನ್ನು ಜಡಭಾವದಾಗದಿ. ಇದನ್ನು ಬಿಟ್ಟಾಗ ನಿನಗೆ ನಿನ್ನ ಭಾವದಾಗ ಇರಾಕ ಬರ್ತೈತಿ. ಆತ್ಮಭಾವದೊಳಗೆ, ಆನಂದದ ಭಾವದೊಳಗೆ. ಅದಾಗ ಉತ್ಕಟ ಇಚ್ಛಾ ಇತ್ತಂದ್ರೆ ಈ ಬಿಟ್ಟು ಕೂಡಲೇ ಅವೆಲ್ಲ ತೋರ್ತಾವೆ ನಿನಗೆ. ಅದನ್ನು ಒಂದಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಸೂಕ್ಷ್ಮ ಶರೀರಗಳು ಅನಾಥನಾದಗಳು ಬಂದ ನಿನಗೆ ತೋರ್ತಾವಲ್ಲ. ಅವಕ್ಕೆಲ್ಲ ಯಾಕ್ರಿ ಹೊಡೆದು ಹಾಕ್ಬೇಕಲ್ಲ, ಅವನು ದಾಟಿ ಹೋಗ್ಬೇಕು ನೀವು. ಅದಕ್ಕೆ ಎಲ್ಲೋ ಧೀರರ ಕೆಲಸ ಇದು. ಧೈರ್ಯವಾನ ಬೇಕಿದೆ. ಅವನಷ್ಟು ಧೈರ್ಯವಾನನ ಯಾವನಿಲ್ಲ, ಆತ್ಮಜ್ಞಾನಿ ಅಷ್ಟು ಜಗತ್ತಿನೊಳಗೆ. ಕೃಷ್ಣ ಅಂದ್ರೆ ಗೊಂಬೆಲ್ಲ, ಸದಾ ಆನಂದ ರೂಪವಾಗಿರ್ತಕ್ಕಂಥ ಇರುವಿಗಂತಾರೆ. ಸದಾನಂದ ಯಾವಾಗಲೂ ಸ್ವರೂಪವಾದಂಥ ಇರುವಿನ ಸ್ಥಿತಿಗೆ ಕೃಷ್ಣ ಶಬ್ದದ ಅರ್ಥ. ಶಿವ ಅಂದರೂ ಮಂಗಲ ಕಲ್ಯಾಣ. ನೀ ಶಿವ ಅಂದ್ಕೂಲೆ ಒಂದು ಆಕಾರ ಕೊಕ್ಕಿ, ಕೃಷ್ಣ ಅಂದ್ಕೂಲೆ ನವಲಗಿರಿ ಚುಚ್ಕೊಂಡವಂತೆ.
ನೀವು ಜಡಿ ಬಿಟ್ಕೊಂಡವ ಅಂತ ನೀವು ಕಲ್ಪನೆ ಮಾಡ್ಕೊಂಡು ಇವೆಲ್ಲ ನಮ್ಮಲ್ಲಿ ಬೇರು ಬಿಟ್ಬಿಟ್ಟಾವ ಆಳವಾಗಿ. ಈ ಹುಚ್ಚು ಹೋಗ್ಬೇಕಿದು. ಏನು ಶಿವ ಅಂದ್ರೆ ಅದು ಆಕಾರ ಅಲ್ಲ, ನೀ ಕಲ್ಪಿಸ್ಕೊಂಡದ್ದು. ಒಂದು ಗುಂಪಿನಾಗ ಮತ್ತೊಂದು ಗುಂಪಿನಾಗ ಎಲ್ಲಿದ್ದಾವೆ? ಯಾಕ್ರಿ ಅದನ್ನ ಗೊಂಬೆ ಇಟ್ಕೊಂಡು ಕುಂತೀವಿ. ಶಿವ ಅಂದ ಕೂಡಲೇ, ಕೃಷ್ಣ ಅಂದ ಕೂಡಲೇ ಅದ್ರ ಗೊಂಬೆ ದ್ವಾಪಾರ ಯುಗದ ನಾವಲ್ಲ. ಕೃಷ್ಣ ಅಂದ ಕೂಡಲೇ ಅವ ಹುಟ್ಟಕ್ಕಿಂತ ಮೊದಲು ಕೃಷ್ಣ ಶಬ್ದ ಐತಿ. ರಾಮ ಅಂದ್ರೆ ದಶರಥನ ಮಗ ರಾಮ ಅಲ್ಲ. ಯಾಕ್ರಿ ಅವ ಹುಟ್ಟಕ್ಕಿಂತ ಮೊದಲು ಆರಾಮ, ಅಂತರ ಆರಾಮ. ಏನು ಅವ ಎಷ್ಟನೇ ಕೃಷ್ಣ, ಎಷ್ಟನೇ ರಾಮ. ಈ ಭೂಮಿ ಮ್ಯಾಗ ಎಷ್ಟು ಸಲ ಹುಟ್ಟಿಟ್ಟು ಬಂದಾರು, ಎಷ್ಟನೇ ಇವರೆಲ್ಲ ಹೆಸರು. ಯಾಕ್ರಿ ಅದರ ಇರುವನ್ನ ಲಕ್ಷಿಸಿ ಇಟ್ಟ ಇದು ಅದೆಲ್ಲ. ಅದನ್ನು ಲಕ್ಷಿಸಿ ಕೃಷ್ಣ ಸದಾ ಆನಂದ ರೂಪವಾಗಿರ್ತಕ್ಕಂಥ ಇರುವುದು. ಅದರ ಭಾವ ಬರಲಿ ಅಂತ ಅವು ಶಬ್ದ ಆ ಹೆಸರು ಇಟ್ಟಿರ್ತಾರೆ. ನಾವು ಮತ್ತಟು ಇದ ಶರೀರ ಗಟ್ಟಿ ಹಿಡ್ಕೊಂಡು ಕೊಂಡಿರ್ತೀವಿ. ಅಶೋಕ್ ಅಂತ ಹೆಸರು ಇರ್ತಾರೆ ಅಂದ್ರೆ ದುಃಖ ಇಲ್ಲದವ. ಯಾಕ್ರಿ ಅಶೋಕ್ ಅಂತ ಹೆಸರಿಟ್ರೆ ಶೋಕ ಹೋಗಿಬಿಡ್ತೈತೆ ನಮಗೆ. ಯಾಕ್ರಿ ನಾ ಅಶೋಕ ಆಗ್ಬೇಕಾತಂದ್ರೆ ಇದ್ರ ಅಭ್ಯಾಸದಾಗ ತುಡಿಬೇಕಲ್ಲ. ದುಃಖರಹಿತ ಆಗಿರ್ಬೇಕಾತಂದ್ರೆ ಯಾವಾಗಲೂ ವೇದಾಂತ ಚಿಂತನದೊಳಗೆ ತೊಡಗಿದವ ಅಶೋಕ ಇಲ್ದಂಗೆ ಇರಾಕ್ ಬರ್ತೈತೆ ನಮ್ಗೆ. ಅಶೋಕವಂತ ಕರುಣೈಕವಂತ ಕೌಪೀನವಂತ ಕಲುಭಾಗ್ಯವಂತ ಅಂತ ಮನಸ್ಸಿಗೆ ಯಾವ ಲಂಟ ಹಾಕ್ತಾನ ಅವ ಜಗತ್ತಿನೊಳಗೆ ಭಾಗ್ಯವಂತ ಅಂತ. ಯಾರದೇವಿ ನಾವು ಮನಸ್ಸಿಗೆ ಲಂಟ ಹಾಕು? ಶರೀರಕ್ಕೆ ಲಂಟ ಹಾಕಿಬಿಟ್ಟು ಸಾಧು ಆಗಿಬಿಡ್ತೀನಿ. ಶರೀರಕ್ಕೆ ಲಂಟ ಹಾಕೋದು ಎಷ್ಟೋ ತಕತ್ರಿ, ತಡ ಇಲ್ಲ. ಒಂದು ಯಾಕ್ರಿ ಎಷ್ಟೋ ಒಂದು ಕೈಪ ಹಾಕ್ಕೊಂಡು ಯಾಕ್ರಿ ಏನು ಮಾಡೋದು? ಶರೀರಕ್ಕೆ ಲಂಟ ಹಾಕೋದು ಆ ಲಂಟ ಅಲ್ಲ, ಮನಸ್ಸಿಗೆ ಲಂಟ ಹಾಕ್ಬೇಕಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ಲಂಟ. ನಿತ್ಯ ಶ್ರವಣ ಮಾಡಿದ್ದನ್ನು ಮನನ ನಿಧಿಧ್ಯಾಸನ ಮಾಡ್ಕೊತ ಬಂದಾಗ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಇಟ್ಕೊಳಕ್ಕೆ ಬರುತ್ತೆ, ಹತೋಟಿ ಒಳಗೆ ಇಟ್ಕೊಳಕ್ಕೆ ಬರುತ್ತೆ. ಅವಾಗ ಮನಸ್ಸಿಗೆ ಲಂಟ. ಅವ ಭಾಗ್ಯವಂತ ಈ ಜಗತ್ತಿನೊಳಗೆ. ಮನಸ್ಸು ಮಿಸಕದಂಗೆ ಮಾಡ್ಕೊಂಡವ ಲಂಟ ಹಾಕಿದ ಅಂದ್ರೆ ತೀರ್ದವ. ಹಾಕಕ್ಕೆ ಬಂದತ್ತೇನು ನಿನಗೆ? ಮನಸ್ಸಿಗೆ ಲಂಟ, ಶರೀರಕ್ಕೆ ಲಂಟ ಹಾಕಿದಿ, ಸಾಧುವಾಗಿ ಬಿಟ್ಟೇನೆ. ಫೋಟೋ ತೆಗಿಸಿದ್ರೆ ನಾನು ಲಂಟ ಹಾಕಿದ ಮ್ಯಾಗ ಯಾಕ್ರಿ ನಾನು ಸಾಧು ಅಂತ ಸಾಧು ಆಗಿಬಿಡ್ತೀನಿ. ನೀವು ಸೋಗ ಹಾಕ್ಕೊಳ್ರಿ ಲಂಟ ಹಾಕಿರಿ. ಏನು ಮಾಡೋದು ನೀನು ಲಂಟ? ಮನಸ್ಸಿನಾಗ ಇತ್ತಂದ್ರೆ ವ್ಯಾಮೋಹ ಇತ್ತಂದ್ರೆ ನೀನು ಲಂಟ್ ಚಿಪ್ಪಾಡಿ ಹೋಗ್ತೈತಿ. ಲಂಟ್ ಶಕ್ಯ ಆಗಲಿದ್ದು ಸಾಧು ಯಾವುದನ್ನು ಹೇಳ್ತಂತಿದ್ದೆ. ಹೌದಿಲ್ಲ? ಮನಸ್ಸಿನಾಗ ಇತ್ತಂದ್ರೆ ನೀನು ಲಂಟ ಎಲ್ಲ ಅಲ್ಲೇ ಲಂಟ್ ಎಲ್ಲ ರಾಡಿಯಾಗಿ ಹೋಗಿರ್ತೈತಿ ಎಲ್ಲ. ಹೌದಿಲ್ಲ? ವಿಕಾರ ಆಗೋ ಪ್ರಸಂಗದಾಗ ಮನಸ್ಸು ವಿಕಾರ ಆಗಬಾರ್ದಲ್ಲ. ಅಂಥ ಪ್ರಸಂಗಗಳು ಬಂದಾಗ ಮನಸ್ಸು ಲಂಟ್ ಶಕ್ಯ ಆಗಲಿದ್ದವ ಸಾಧು ಯಾವುದನ್ನು ಹೇಳಿ. ಬಾಳೆಯಲ್ಲಿ ಸೀಳಬಾರ್ದು ಅಂತಿದ್ರು ಅಜ್ಜ ಅವ್ರು. ಬಾಳೆಯಲ್ಲಿ ಲಂಟ ಹಾಕ್ಬೇಕಂತ. ಶೃಂಗಾರವಾದಂಥ ಹುಡುಗಿಯರನ್ನ ಮೃಷ್ಟಾನ್ನ ಭೋಜನ ಮಾಡಕ್ಕೆ ಊಟಕ್ಕೆ ಹಾಕಕ್ಕೆ ಹಚ್ಬೇಕು. ಅವನು ನೋಡಿದ್ರೆ ನೀನು ಆ ಬಾಳೆ ಎಲೆ ಸೀಳಬಾರ್ದು. ಅದು ನಿಜವಾದ ವೈರಾಗ್ಯ. ಹಿಂಗೆ ಹೊರಗೆ ಹೆಚ್ಚಿದಾಗ ಗೊತ್ತಾಗೈತೆ ನಿನಗೆ ಅಂತಿದ್ರು ಅಜ್ಜ. ಸಾನಿಗೆ ಹಾಕಿರು ಒಂದು ಉಳಿದಿಲ್ಲ ಅಂತಿದ್ರು ಅಜ್ಜ ಅವ್ರು. ಏನು ಭಾಳ ಕಠಿಣ ಐತಿ ಹೇಳಕ್ಕೆ ಕೇಳಕ್ಕೆ ಭಾಳ ಚಲೋ. ಅದನ್ನು ಹೊರಗೆ ಹೆಚ್ಚಿದ್ರೆ ಒಬ್ಬರು ಉಳಿದಿಲ್ಲ. ಅಂಥ ವಿಕಾರ ಹೊಂದುವಂಥ ಪ್ರಸಂಗದೊಳಗೆ ಮನಸ್ಸು ಯಾರ್ದು ವಿಕಾರ ಎದಿ ಮೇಲೆ ಬಿದ್ದು ಹೊಳ್ಳಾಡಿದ್ರು ಮನಸ್ಸು ವಿಕಾರ ಆಗಬಾರ್ದು. ಅದು ಅದು ಧೀರತ್ವ. ಅದಕ್ಕೆ ಮನಸ್ಸು ಹಾಕಿದ ಒಂದು ವಾಸ ನಾಶ ಆದವಾಗ ಅದು ಸಾಧ್ಯ ಐತಿ. ಎಳ್ಳಟ್ಟು ಉಳಿಬಾರ್ದು. ಎದರಾಗೂ ಸುಖ ಬುದ್ಧಿ ಇಟ್ಕೋಕೆ ಹೋಗ್ಬಾರ್ದು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ಆಶೆ ಸ್ವಲ್ಪ ಉಳಿದಂತೆ ಅವನು ನಾಶ ಮಾಡ್ಕೊಂಡವ ಅವ ಧೀರ ಅಂತ. ಅವ ಮೋಹ ಉಂಟಾಗುದಿಲ್ಲ. ಧೀರಸ್ತತ್ರ ನ ಮಹ್ಯತಿ. ಯಾವ ಧೀರ ಇರ್ತಾನ ಅವಾಗ ಮೋಹ ಉಂಟಾಗುದಿಲ್ಲ. ನಾವು ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ಬಗ್ಗೆ ಆಸಕ್ತಿ ಹೋಗ್ಬಿಟ್ಟಿರ್ತೈತಿ. ಕೇಳಬೇಡ ಅಂತಿದ್ರು ಅಜ್ಜ ಅವರು. ಹಂಗೆ ಬೇಕಲ್ಲ ನಮ್ಗೆ. ಜನ್ಮ ಜನ್ಮಾಂತರದಕ್ಕಾಗಿ ಪ್ರಯತ್ನ ಮಾಡಿರ್ತಾರೆ ಅವರು. ನಾವು ನೋಡಿದ ಕೂಡಲೇ ತಿನ್ನೋದು ನೋಡಿದ ಕೂಡಲೇ ಪಸಿಗೆ ಬೀಳ್ತೇವೆ. ಕೇಳಿದ ಕೂಡಲೇ ರೂಪ ನೋಡಿದ ಕೂಡಲೇ ಬೀಳ್ತೇವೆ. ಹೌದಿಲ್ಲ? ಗಾಯನಕ್ಕೆ, ವಾಸನೆಗೆ, ರುಚಿಗೆ, ಸ್ಪರ್ಶಕ್ಕೆ. ಹೌದಿಲ್ಲ? ಊಟ ಕೂಟ ಹೆಚ್ಚಿನ ಆಕರ್ಷಣೆ ಇವೆಲ್ಲ. ಯಾಕ್ರಿ ಊಟ ಕೂಟದಿಂದ ಪಾರಾಗೋದು ಭಾಳ ಕಠಿಣ ಐತಿ. ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಉಪದೇಶಿಸುವ ಪದದಳು ಅಂತ. ಆ ಜ್ಞಾನ ಸ್ಥಿತಿ ಹೊಂದಾಕೆ ಅಂದು ಸಾಧ್ಯ ಆಗಬೇಕು. ಈ ಇದರಿಂದ ಆಸಕ್ತಿ ಹೊಡೆದು ಹಾಕಲಿಲ್ಲ ಅಂತ.
ಪೂರ ನಾಶ ಆಗ್ಬೇಕು ನೋಡ್ರಿ, ಸ್ವಲ್ಪ ಉಳಿಯದಂಗ ಒಳಗೆ ಗೊಂಡಿನ್ಯಾಗ ಇರ್ತೈತೆ, ಅದು ನೀ ಮ್ಯಾಗ ಮಾತಾಡ್ಬೋದು, ಏನು ಇಲ್ಲ ಬಿಡು ಅಂತೇಳಿ ಅಂಥ ಪ್ರಸಂಗದಾಗ ನಿನಗೆ ಗೊತ್ತಾಗ್ಬಿಡ್ತೈತೆ. ಅದು ತಾನ ವಿಕಾರ ಆಗಕ್ಕೆ ಶುರು ಆಕೈತಿ. ವಾಸನ ಇತ್ತಂದ್ರೆ, ವಿಕಾರ ಆಗಲಿಲ್ಲ ಅಂದ್ರೆ ವಾಸನ ನಾಶ ಆಗೈತಿ ಅಂತ ಗುರ್ತದ. ಏನು ವಿಕಾರ ಹೊಂದುವಂಥ ಪ್ರಸಂಗದೊಳಗೆ ಯಾರು ಮನಸ್ಸು ವಿಕಾರ ಆಗೋದಿಲ್ಲ, ಅವಾಗ ವಾಸನ ನಾಶ ಆಗೈತಿ. ವಿಕಾರ ಆಗಾಕತೈತಿ ಅಂದ್ರೆ ಗೊತ್ತಾಗೋದಿಲ್ಲ, ಇನ್ನೊಬ್ರಿಗೇನು ಗೊತ್ತ. ಮನವರಿಯದ ಕಳ್ಳತನವಿಲ್ಲವಲ್ಲ, ಜನರೇನು ಬಲ್ಲರು ಒಳಗಾಗು ಕೃತ್ಯವನು. ನನ್ನ ಮನಸ್ಸು ವಿಕಾರ ಆಕೈತಿ ಇಲ್ಲ ನೋಡ್ಬೇಕು ಮನಸ್ಸು. ಯಾಕ್ರಿ ಅಂತ ಪ್ರಸಂಗ ಬಂದಾಗ, ಚಂದುಳ್ಳ ಚಲುವೇರು ನಿನ್ನೆದುರು ಬಂದಾಗ ಕಾಮಕ್ಕೆ ತುತ್ತಾಗಿ ಮರಗದಿರುವಯ್ಯ ಅಂತ. ಅಂಥ ಹುಡುಗಿ ಆಗಿದ್ರೆ ಚಲೋ ಆಕಿತ್ತ ಅಂತ ಮರಗ್ತಾನ. ಯಾಕ್ರಿ ಇಂಥ ಹುಡುಗ ಆಗಿದ್ರೆ ನನಗೆ ಚಲೋ ಆಕಿತ್ತಲ್ಲ ಅಂತ ಮನಸ್ಸಿನಾಗ ಮರಗ್ತಾನ. ಹಂಗೆ ಯಾಕ್ರಿ ಅದು ಬರ್ತೈತಿನೋ ಇಲ್ಲ ಮನಸ್ಸಿನ್ಯಾಗ. ಇಂಥದ್ದು ಬೇಕಾಗಿತ್ತು ನನಗೂ ಆಗಿದ್ರೆ ಚಲೋ ಆಕಿತ್ತಲ್ಲ ಅಂತ ಆಕೈತಿಲ್ಲೋ. ಒಂದು ಬಲ್ಲರ್ವಾಡದ ಮನೆ ಓಪನಿಂಗ್ ಹೋಗಿದ್ವಿ, ವಕೀಲರ ಮನೆ ಶಿಸ್ತು ಮನೆ ಹಾಕಿದ್ರು. ಅವರು ಮಡಿಗೆ ಮನೆ ಹಾಕಿ ಶಿಸ್ತು ಊಟ ಇಟ್ಕೊಂಡಿದ್ರು. ಹೋಗಿದ್ವಿ, ಮಸ್ತ್ ಹಾಕಿದಾರಲ್ಲ ಮನೆ ಅಂದ್ರೆ ರಜ. ಹ್ಞೂ ಇದ್ರ ಇಂಥ ಮನೆ ಅಂದ ಒಂದು ಹುಡುಗಿ ಯಾರು ಚಲೋ ಆಕತ್ತಲ್ಲ ಅಂದ್ರೆ ರಜ ಹೋಗ್ಕೋನಿ ಅಂದ್ರೆ ಹೆಂಗೆ ಮನಸ್ಸಿನ ಮನಸ್ಸು ಹೆಂಗೆ ಮಾತಾಡ್ತಾರೆ, ಹೆಂಗೆ ಇರ್ತೈತೆ ನೋಡಿ. ಹೌದಿಲ್ಲ, ಮನುಷ್ಯನ ಸ್ವಭಾವ ಅದ. ಇಂಥದ್ದು ಮನ್ಯಾನ ಹುಡುಗಿ ಆದ್ರೆ ಚಲೋ ಆಕತಿಲ್ಲ ಅಂತಂತಾರ ಅಜ್ಜಾರು. ಅಂದ್ರೆ ಎಷ್ಟು ಇದೈತಿ ಅಂತ ಮನಸ್ಸು. ಅದು ಮನಸ್ಸು ಮಂಗ್ಯಾನಂತ ಮನಸ್ಸು. ಏ ಎಲ್ಲ ಬೇಕು ಅಂತದ್ದು ಅದೆಲ್ಲ. ಎಲ್ಲ ಅದನ್ನು ಎಣಿತಿದರ ಚಪಲ ಚೇಷ್ಟೆಗಳನ್ನು ವರ್ಣಿಸಲಿದ್ದೇವ. ಮನವೆಂಬ ಮರ್ಕಟವ ತಾಳಲಾರೆನ. ಮಂಗ್ಯಾನಂತ ಮನಸ್ಸು. ಅದು ಏನು ಬೇಕಾದ ಅದು ಇರಲಿ ಇದು ಇರಲಿ, ಕಂಡದ್ದೆಲ್ಲ ಬೇಕಂತ. ಅದು ಇರಲಿ ಇದು ಇರಲಿ ಅಂತ. ಸಿಕ್ಕ್ರಂತ ಎಲ್ಲ ಮರ್ತು ಬಿಡ್ತೈತಿ. ಯಾಕ್ರಿ ಹೋಗೇ ಬಿಡ್ತೈತಿ. ಎಲ್ಲಿ ಹೋತು ನಿನ್ನ ವೈರಾಗ್ಯ ಎಲ್ಲ. ವಿಲೋಭನೆಗಳಿಗೆ ಒಳಗಾದ ಅಂದ್ರೆ ಈ ಮಾರ್ಗ ಎಲ್ಲ ಕುಂಠಿತ ಆಗ್ಬಿಡ್ತದೆ. ಹೌದು, ಮತ್ತು ಯಾಕೆ ಯೋಗ ಭ್ರಷ್ಟ ಆಗುವುದೆಲ್ಲ ಎದರ ಸಂಬಂಧ? ಉನ್ನತ ಸ್ಥಿತಿಯನ್ನು ಹೊಂದಬೇಕಾದ್ರೆ ಮುಂದುವರೆದ ಸಾಧಕರು ವಿಲೋಭನೆಗಳಿಗೆ ಒಳಗಾಗಿಬಿಡ್ತಾರೆ. ಒಳಗೆ ಮತ್ತು ಯೋಗ ಭ್ರಷ್ಟಕ್ಕೆ ಮತ್ತು ಚ್ಯುತಿಯನ್ನು ಹೊಂದ ಮತ್ತು ಒನ್ನೆ ತಿಂತ್ರ ಬರ್ಬೇಕವ. ಏನು ಎಲ್ಲಿ ಹೋಗಿರ್ತೈತಿ ಮುಟ್ಟಾಗಿ ಇನ್ನರ್ ತುದಿಗೆ ಮುಟ್ಟರಾಗೆ ಇಂಥ ವ್ಯಾಮೋಹ ಬಿತ್ತಂದ್ರೆ ಮೂತ್ ಹೋಯ್ತು. ತೆಳಗೆ ಬಿತ್ತಪ್ಪ ಇದು, ಮತ್ತು ಯೋಗ ಭ್ರಷ್ಟ ಆತಿದೆ. ಮತ್ತೆ ಮತ್ತೆ ಸಾಧನೆ ಮಾಡ್ಬೇಕಿದೆ, ಮತ್ತೆ ಭಾಳ ಕಠಿಣ. ಹಿಂಗಾಗಿ ಏರ್ತತಿ ಹೋಗಿ ಹಾಕೊಂಡ್ ಬೀಳ್ತೈತಿ, ವ್ಯಾಮೋಹಕ್ಕೆ ಬೀಳ್ತೈತಿ. ಅದು ಭಾಳ ಕಠಿಣ ಐತಿ. ವ್ಯಾಮೋಹಕ್ಕೆ ಬೀಳೇ ಇದ್ದಂಗೆ ದಾಟಬೇಕಾದಂತ. ಇದು ಇನ್ನೇ ಬಂತಪ್ಪ ಆಕೈತಿ ಅಂದ್ರೆ ಕತೆ ಅನ್ನೋರಿಗೆ ಮತ್ತೆ ವ್ಯಾಮೋಹಕ್ಕೆ ಬಿತ್ತಲೇ ಇದಂತ. ಎಲ್ಲ ಕೇಳಿ ಶಾಸ್ತ್ರ ಕೇಳಿ ಹೇಳಿ ಮತ್ತೆ ವ್ಯಾಮೋಹಕ್ಕೆ ಬಿತ್ತಲೇ ಇದೆ. ಕಂಡು ಕೇಳಿ ಮತ್ತೆ ಮೋಹಿಪರೇ, ಮತ್ತೆ ಮೋಹಕ್ಕೆ ಬಿದ್ದೆಲ್ಲೋ ವಿಷಯದ ವ್ಯಾಮೋಹಕ್ಕೆ. ಅದು ಯೋಗ ಭ್ರಷ್ಟ ಆದ ನಿಮ್ಮ. ಏನು ಅದಕ್ಕೆ ಭಾಳ ಎಚ್ಚರದಿಂದ ಅದಕ್ಕೆ ಅಜ್ಜವ್ರ ಸಂಘ ಬಿಡಬಾರ್ದಪ್ಪ ಅಂತ. ಯಾವಾಗಲೂ ಮಹಾತ್ಮರ ಸಂಘದಾಗಿದ್ದರೆ ಏನಾರ ನಿನಗೆ ಪಾರಾದ್ರೆ ಆಗ್ಬೇಕಿಲ್ಲ ಅಂದ್ರೆ ಮತ್ತೆ ಜಡಬುದ್ಧಿ ಜಡ ಸಂಘದಾಗ ಬಿದ್ದೆ ಅಂದ್ರೆ ಸ್ವಲ್ಪ ಅದ್ರ ಶರಗ್ ಬಡಿತೆ ಅಂದ್ರೆ ನಿನಗೆ ಯಾಕ್ರಿ ತೊಗೊಂಡ ಬಿಡ್ತೈತೆ, ತನ್ನಂಗೆ ಮಾಡ್ಕೋತೈತೆ. ಅದ್ರ ಪ್ರಭಾವ ಭಾಳ ಐತಿ ಜಡಬುದ್ಧಿ ಜಡ ಸಂಘ. ಏನು ಅದ್ರ ಗಾಳಿ ಇರದು ಬಿಟ್ಟು ಹೋಗ್ಬೇಕು, ಹಿಂಬಾಗಿ ಹಾಯಿ ಚಲೋ ಅಂತಾರೆ. ಯಾಕ್ರಿ ಬ್ಯಾಡಪ್ಪ ಇದು ಸಹವಾಸ. ಜಡಬುದ್ಧಿ ಜಡಸಂಗದಿಂದ ದೂರ ಇದ್ರೆ ಏನಾದ್ರು ಕೆಲಸ ನನ್ನೇನು ಮಾಡ್ತೈತಿ ಅಂತ ದಿಮಾಕ್ ಮಾಡಿ ಹೋದೆ ಅಂದ್ರೆ ತನ್ನಂಗೆ ಮಾಡ್ಕೊತೈತಿ. ಮತ್ತೆ ನಿನ್ನ ಸೆಳುವಿಗೆ ಎಳ್ಕೊಂಬಿಡ್ತೈತಿ. ಭಾಳ ಸೆಳುವು ಐತೆ ಅದು. ಏನು ಹಂಗಂಥೇಳಿ ಬಾಗಿ ಎಲ್ಲೋ ಒಬ್ಬರು ಇದರಿಂದ ಪಾರಾಗ ಬಂತು. ಭಾಳ ಕಠಿಣ ಅದು. ನೀ ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಅಂದರೂ ಬಿಡೋದಿಲ್ಲ. ಏನು
ಅವ್ರದ್ದೊಂದು ಸಮಾಧಿ ಬೇರೆ, ಇವ್ರದ್ದೊಂದು ಸಮಾಧಿ ಬೇರೆ ಬೇರೆ ಇರ್ತಾವೆ. ಹೆಣ ಹುಗಿದು ಕಟ್ಟಿ ಬೇರೆ ಬೇರೆ ಅದಾವು. ಸಮಾಧಿ ಏನಾರು ಬೇರೆ ಬೇರೆ ಇರ್ತಾವ್ರಿ. ಬುದ್ಧಿ ಸಮವಾಗುವಿಕೆಗೆ ಸಮಾಧಿ ಅಂತಾರೆ. ದೇ ಅಂದ್ರೆ ಬುದ್ಧಿ, ಬುದ್ಧಿ ಸಮಸ್ಥಿತಿ ಒಳಗೆ ನಿಲ್ಲೋದಕ್ಕೆ ಸಮಾಧಿ ಅಂತಾರೆ. ನಾವು ಹೆಣ ಹೋಗೋದು ಕಟ್ಟಿಗೆ ಸಮಾಧಿ. ಮಹಾತ್ಮರ ಸಮಾಧಿಗೆ ಹೋಗಿದ್ದೆವು, ಹೆಣ ಹೋಗೋದು ಕಟ್ಟಿ ನೋಡಕ್ಕೆ ಹೋಗಿದ್ದೆವು. ಮಹಾತ್ಮರು ಹೊಂದಿದಂಥ ಸಮಾಧಿ ಸ್ಥಿತಿ ನಾವು ಹೊಂದಿದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಸಮಾಧಿ ಮಂದಿರ ಅಂದರೆ ಎಲ್ಲಿ ಪರಿಶುದ್ಧವಾದ ಅಂತಃಕರಣದೊಳಗೆ ಅದನ್ನು ಸಮಾಧಿಯನ್ನು ಹೊಂದಲಿಕ್ಕೆ ಸಾಧ್ಯದ. ಯಾವುದು ಇರಬಾರ್ದು, ಸ್ವಲ್ಪವೂ ವಾಸನಾದರ ಇದು ಉಳಿಲಂಗಿದ್ದಾಗ ನೀವು ಸಮಸ್ಥಿತಿ ಒಳಗೆ. ಅದಕ್ಕೆ ಯೋಗ ಅಂತ, ಸಮತ್ವಂ ಯೋಗ ಉಚ್ಚಿತೆ ಅಂತ. ಯೋಗದ ಉದ್ದೇಶ ಸಮತ್ವವನ್ನು ಹೊಂದುವುದು. ಸಮತ್ವಂ ಯೋಗ ಉಚ್ಚಿತೆ ಅಂತ. ಅದಕ್ಕೆ ಸಮಸ್ಥಿತಿ ಒಳಗೆ ಉಳಿಬೇಕಾತಂದ್ರೆ ಈ ವಿಷಮದ್ದೆಲ್ಲ ಕೈ ಬಿಡಬೇಕಾಗ್ತದೆ. ವಿಷಮದಾಗ ಎಲ್ಲಷ್ಟು ಆಸಕ್ತಿ ಉಳಿಬಾರ್ದು, ಎದರಾಗೂ ಉಳಿಬಾರ್ದು ನೋಡಿ. ಅದ್ರಾಗ ಏನೂ ಇಲ್ಲ ಅಂತ ಗಟ್ಟಿ ಖಾತ್ರಿ ಮಾಡಿಕೊಂಡು ವೈರಾಗ್ಯವನ್ನು ಅವಾಗ ನನಗೆ ಸಮಾಧಿ ಸಿದ್ಧಿಸ್ತದೆ. ವೈರಾಗ್ಯ ಇಲ್ಲದ ಹೊರತಾಗಿ, ವಿಷಮದ್ದೆಲ್ಲ ಕೈ ಬಿಡದ ಹೊರತಾಗಿ ಸಮಾಧಿ ಹತ್ತೋದು ಭಾಳ ಕಠಿಣ. ಹತ್ತೋದೇ ಇಲ್ಲ, ಕಠಿಣ ಐತೆ ಅನ್ನೋ ಸಾಧ್ಯನೇ ಇಲ್ಲ. ವಿಷಮದ್ದೆಲ್ಲ ಕೈ ಬಿಟ್ಟಾಗ ಅದ್ರಾಗ ಏನೋ ದೋಷವನ್ನು ಕಂಡು ಅದನ್ನೆಲ್ಲ ಪೂರ್ಣ ಅದರ ತ್ಯಾಗ ಮಾಡಿದಾಗ ಅದು ಅನುಭವ, ಸಮಾಧಿ ಸುಖದ ಅನುಭವ ಮಾಡ್ಕೊಳಿಕ್ಕೆ ಸಾಧ್ಯ. ಬಿಡಿ. सकल साधु संत महाराज दोन चालू मत चलो